ಒಂದು ಸೆಕ್ಷನ್ ಹಾಕ್ತಾರೆ ಬಜರಂಗದ ಕಾರ್ಯಕರ್ತರ ಮೇಲೆ ಗುಲ್ಬರ್ಗದ ಪೊಲೀಸರು, ಪಾಕಿಸ್ತಾನದ ಧ್ವಜ ಸುಟ್ರೆ ಕೋಮು ಗಲಭೆ ಆಗುತ್ತೆ ಅಂತ. ಯಾವ್ದದು ಕೋಮು? ಪಾಕಿಸ್ತಾನದ ಧ್ವಜ ಸುಟ್ರೆ ಗಲಭೆ ಮಾಡತಕ್ಕಂಥ ಕೋಮು ಯಾವ್ದದು? ನೀವು ಹೋಗಿ ಆ ಕೋಮನ್ನು ವಿಚಾರಿಸ್ಕೋಬೇಕು, ಅಥವಾ ಪಾಕಿಸ್ತಾನದ ಧ್ವಜ ಸುಡ್ತಾ ಇರ್ತಕ್ಕಂಥ ಬಜರಂಗದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ಬೇಕ ನೀವು? ಆ ಕೋಮನ್ನು ವಿಚಾರಿಸ್ಕೊಳ್ಳೋಕೆ ತಾಕತ್ತೇ ಇಲ್ಲ ನಿಮ್ಗೆ. ಯಾಕಂದ್ರೆ ಅವ್ರ ಓಟ್ನಿಂದಲೇ ನಿಮ್ಮನ್ನ ಆಳ್ತಾ ಇರ್ತಕ್ಕಂಥ ರಾಜಕಾರಣಿಗಳು ಬಂದಿರೋದು. ರಾಮರಾಜ್ಯ ಪೊಲೀಸರನ್ನ ನೆಚ್ಕೊಂಡು ಕೂಡ ಸಿಗೋದಿಲ್ಲ. ಯಾಕಂದ್ರೆ ಇವತ್ತಿನ ಪೊಲೀಸರು ಪಾಕಿಸ್ತಾನದ ಧ್ವಜವನ್ನ ಸುಡ್ಲಿಕ್ಕೆ ಸಂಸದರಿಗೆ ಅನುಮತಿ ತಗೊಳ್ಬೇಕು ಅಂತ ಹೇಳುವಷ್ಟು ಭಟ್ರಿದ್ದಾರೆ. ಯಾವಾಗ ನ್ಯಾಯ ಕೊಡಕ್ಕಾಗತ್ತೆ ಅಂತ ಕೇಳಿದ್ರೆ, ಯಾವಾಗ ನ್ಯಾಯ ತಗೊಳಕ್ಕಾಗತ್ತೆ ಅಂತ ಕೇಳಿದ್ರೆ, ನಾವು ಅನ್ಯಾಯವನ್ನ ಸರಿಯಾಗಿ ಗುರುತಿದ್ರೆ ಮಾತ್ರ ಒಬ್ಬ ಪೊಲೀಸ್ ನ್ಯಾಯ ಕೊಡಕ್ಕಾಗುತ್ತೆ, ಒಬ್ಬ ಜಡ್ಜು ಒಳ್ಳೆ ತೀರ್ಪು ಕೊಡಕ್ಕಾಗುತ್ತೆ. ಅನ್ಯಾಯವನ್ನ ಗುರುತಿಸ್ತೇಲೇ ಇಲ್ಲ ಅಂದ್ರೆ ಪೊಲೀಸ್ ಏನ್ ಮಾಡ್ತಾನೆ, ಜಡ್ಜ್ ಏನ್ ಮಾಡ್ತಾನೆ? ಅಟಲ್ಜಿ ಮನೆ ಎದುರುಗಡೆ ಧರಣಿ ಮಾಡಿ ಯುದ್ಧ ಮಾಡಬೇಡಿ, ಬಿಡಿಸ್ಕೊಳ್ಳಿ ಅವ್ರಿಗೆ. ಹೇಗಾದ್ರು ಹೇಗ್ ಮಾಡಕ್ಕಾಗತ್ತೆ? ಅವ್ರೇನ್ ನಮ್ಮ ನಿಂಟ್ರ ಒಳ್ಳೆ ಮಾತು ಕೇಳಕ್ಕೆ? ಅಥವಾ ಅವ್ರಿಗೇನು ಅವ್ರ ಗುರುಗಳೇನಾದ್ರೂ ಸಜ್ಜನಿಗೆ ಬೋಧಿಸಿದಾರ ಒಳ್ಳೆ ಮಾತಲ್ಲಿ ಕೇಳಕ್ಕೆ? ಅವ್ರ ಧರ್ಮ ಏನಾದ್ರೂ ಅವ್ರಿಗೆ ಒಳ್ಳೇದನ್ನ ಹೇಳ್ಕೊಟ್ಟಿದ್ಯಾ ಒಳ್ಳೆ ಮಾತನ್ನು ಕೇಳಕ್ಕೆ? ಏನೂ ಇಲ್ಲ. ಅಟಲ್ಜಿ ಬಿಡಿಸ್ಕೊಳಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರಂತ. ಪುಲ್ವಾಮಾ ದಾಳಿ ಆದಾಗ ಬಾಲಾಕೋಟ್ನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಆಮ್ ಆದ್ಮಿ ಪಾರ್ಟಿಯವರು ಸಾಕ್ಷಿ ಕೇಳಿದ್ರಂತ. ಈಗ ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಹಿಂದೂ ಅನ್ನೋ ಕಾರಣಕ್ಕೆ ಹತ್ಯೆ ಆಯ್ತು ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ಅಂತ ನಾವೇನು ಹೇಳೋದಿಲ್ಲ. ಒಂದ್ಸಲಿ ಮಂಜುನಾಥರಾವ್ ಮನೆಗೆ ಹೋಗಿ, ಭರತ್ ಭೂಷಣ್ ಮನೆಗೆ ಹೋಗಿ ನೀವೇ ಮಾತಾಡಿ. 9ನೇ ವರ್ಷದ ಶೋಭಾಯಾತ್ರೆ ನಡೀತಾ ಇದೆ. ರಾಮನವಮಿಯ ಖುಷಿ ಕೂಡ ನಮ್ಮ ಮುಖದಲ್ಲಿಲ್ಲ. 9ನೇ ವರ್ಷದ ಶೋಭಾಯಾತ್ರೆ ಅಂತಕ್ಕಂಥ ಆನಂದ ಕೂಡ ಇವತ್ತು ನಮ್ಮ ಮುಖದಲ್ಲಿಲ್ಲ. ಮನಸ್ಸಲ್ಲಿ ಒಂದು ದುಗುಡ ಇದೆ, ವಾತಾವರಣದಲ್ಲಿ ಒಂದು ದುಃಖ ಇದೆ. ಹಾಗೆ ಹೆಣೆಗಟ್ಟಿರ್ತಕ್ಕಂಥ, ಹೆಪ್ಪುಗಟ್ಟಿರ್ತಕ್ಕಂಥ ಒಂದು ಆಕ್ರೋಶ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿದೆ. ಇವತ್ತು ಕಾರ್ಯಕ್ರಮದ ಆರಂಭದಲ್ಲಿ ನಾವು ಪೂಜ್ಯ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಇತ್ತೀಚೆಗೆ ತಾನೇ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ನರಮೇಧದಲ್ಲಿ ಹತ್ಯೆಯಾಗಿರ್ತಕ್ಕಂಥ 26 ಜನ ಹಿಂದೂ ಪುರುಷರಿಗೆ ಶ್ರದ್ಧಾಂಜಲಿಯನ್ನ ಹೇಳ್ತಾ ಅರ್ಪಿಸ್ತಾ ನಾವಿವತ್ತು ವೇದಿಕೆಗೆ ಬರುವಂತ ಒಂದು ದುಃಖಕರ ಸನ್ನಿವೇಶದಲ್ಲಿದ್ದೀವಿ. ಈ ದೇಶದಲ್ಲಿ ಹತ್ಯೆಗಳು ಅನೇಕ ಕಾರಣಗಳಿಗೆ ನಡೆದಿದ್ದಾವೆ. ವೃತ್ತಿ ಕಾರಣಕ್ಕೆ ಹತ್ಯೆ ನಡೆಯುತ್ತೆ, ವ್ಯಕ್ತಿಗತ ವೈಷಮ್ಯಗಳ ಕಾರಣಕ್ಕೆ ಹತ್ಯೆ ನಡೆಯುತ್ತೆ, ಗ್ರಾಮಗಳ ನಡುವಿನ ಸಂಘರ್ಷದ ಕಾರಣಕ್ಕೆ ಹತ್ಯೆ ನಡೆಯುತ್ತೆ. ಆದರೆ ನೂರಾರು ವರ್ಷಗಳ ನಂತರ ಈ ದೇಶದಲ್ಲಿ ನಡೆದಿದೆ ಮಧ್ಯದಲ್ಲಿ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಅನ್ನುವ ಏಕೈಕ ಕಾರಣಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಮತ್ತೆ ತುಂಬಾ ವರ್ಷಗಳ ನಂತರ 26 ಜನ ಸಾರ್ವಜನಿಕರ ಹತ್ಯೆ ನಡೆದಿದೆ. ಪ್ರಭು ರಾಮಚಂದ್ರನಿಗೆ ಭಕ್ತಿಯನ್ನು ತೋರ್ಪಡಿಸ್ತಾ ಪ್ರಭು ಶ್ರೀರಾಮಚಂದ್ರ ಅನ್ಯಾಯದ ವಿರುದ್ಧ ಸಂಘರ್ಷಕ್ಕೋಸ್ಕರ ರಾವಣ ಅಪಹರಿಸಿದ್ದು ರಾಮಚಂದ್ರನ ಪತ್ನಿಯನ್ನ, ಪ್ರಭು ಶ್ರೀರಾಮಚಂದ್ರನ ಪತ್ನಿಯನ್ನ. ಆದ್ರೆ ಕೇವಲ ಒಬ್ಬ ವ್ಯಕ್ತಿಯ ಪತ್ನಿಯನ್ನ ರಾವಣ ಅಪಹರಿಸ್ತಾ ಅಂತಲ್ಲ, ಸಮಾಜ ಅವತ್ತು ಯಾವ ಮೌಲ್ಯಗಳನ್ನ ಒಪ್ಪಿಕೊಂಡು ಅನುಸರಿಸಿಕೊಂಡು ಬದುಕ್ತಾ ಇತ್ತೋ ರಾವಣ ಅದರ ವಿರುದ್ಧ ಎದ್ದು ನಿಂತ್ಕೊಂಡ, ತಿರುಗಿ ಬಿದ್ದಿದ್ದ. ರಾವಣ ತುಂಬಾ ಓದ್ದವನು, ರಾವಣ ತುಂಬಾ ದೈವಭಕ್ತ, ತುಂಬಾ ದೊಡ್ಡ ಶಿವಭಕ್ತ, ತುಂಬಾ ದೊಡ್ಡ ದೈವಭಕ್ತ, ಅನೇಕ ವರಗಳು ಕೂಡ ಅವನಿಗೆ ಸಿಕ್ಕಿತ್ತು. ಆದ್ರೆ ಯಾವಾಗ ಅವನು ದಾರಿ ತಪ್ಪದ್ನೋ ಪ್ರಭು ಶ್ರೀರಾಮಚಂದ್ರ ಎಲ್ಲರ ಸಹಾಯವನ್ನ ತಗೊಂಡಂತಾನೆ. ಬರೀ ಸೈನ್ಯದಲ್ಲ, ಬರೀ ಸೈನ್ಯ ಮಾತ್ರ ತಗೊಂಡಿದ್ದಿದ್ರೆ ಯಶಸ್ವಿನೂ ಆಗ್ತಾ ಇರಲಿಲ್ಲ. ಆದ್ರೆ ಸೈನ್ಯದ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಸಣ್ಣ ವ್ಯಕ್ತಿಗಳ ಸಹಾಯವನ್ನ ತಗೊಳ್ತಾ, ಪಕ್ಷಿಗಳು, ಪ್ರಾಣಿಗಳು, ಅಲ್ಲಿರ್ತಕ್ಕಂಥ ಬೇಡರು, ಅಲ್ಲಿರ್ತಕ್ಕಂಥ ಮಹಿಳೆಯರು, ತಾಯಂದರು, ಶಬರಿ, ಈ ತರದ ಎಲ್ಲರ ಸಹಾಯವನ್ನು ತಗೊಳ್ತಾ ರಾವಣನ ವಿರುದ್ಧ ಸಂಘರ್ಷವನ್ನ ಸಾರ್ತಾನೆ. ರಾವಣನ ವಧೆಯ ಸಂಕಲ್ಪವನ್ನ ರಾಮ ಸ್ವೀಕರಿಸ್ತಾನೆ. ಅಂತಿಮವಾಗಿ ರಾಮ ಇಡೀ ಸಮಾಜದ ಸಹಾಯವನ್ನು ತಗೊಂಡು, ಇಡೀ ಸಮಾಜದ ಸಹಕಾರವನ್ನು ತಗೊಂಡು ರಾವಣ ವಧೆಯಲ್ಲಿ ಯಶಸ್ವಿ ಆಗ್ತಾನೆ. ರಾವಣ ವಧೆಯಲ್ಲಿ ರಾಮಾಯಣ ಅಲ್ಲಿನ ಮಟ್ಟಿಗೆ ಮುಕ್ತಾಯ ಆಗುತ್ತೆ ಒಂದ್ಸಲಿ. ಆ ನಂತರದ್ದು ನಾವೇ ನೋಡಿದಾಗೆ ರಾಮರಾಜ್ಯ. ಇಲ್ಲಿರ್ತಕ್ಕಂಥ ಎಲ್ಲರೂ ನೆನ್ಪಿಟ್ಕೊಂಡಿರ್ಬೇಕು, ರಾಮರಾಜ್ಯ ಸಕ್ಕರೆ ತಿಂತ 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 ಸಿಗೋದಿಲ್ಲ. ರಾಮರಾಜ್ಯ ಅಧಿಕಾರದಲ್ಲಿ ಇರ್ತಕ್ಕಂಥ ಕೆಲವರನ್ನ ನಂಬಿಕೊಂಡು ಸಿಗ್ತಾ ಇರೋದಿಲ್ಲ. ಯಾಕಂದ್ರೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ನೊಬೆಲ್ ಶಾಂತಿ ಪ್ರಶಸ್ತಿ ತಗೊಳಕ್ಕೆ ಏನ್ ಮಾಡ್ಬೇಕು ಆ ದಿಕ್ಕಿನಲ್ಲಿ ಹೊರಟಿದ್ದಾರೆ. ರಾಮರಾಜ್ಯ ಪೊಲೀಸರನ್ನ ನೆಚ್ಕೊಂಡು ಕೂಡ ಸಿಗೋದಿಲ್ಲ. ಯಾಕಂದ್ರೆ ಇವತ್ತಿನ ಪೊಲೀಸರು ಪಾಕಿಸ್ತಾನದ ಧ್ವಜವನ್ನ ಸುಡ್ಲಿಕ್ಕೆ ಸಂಸದರಿಗೆ ಅನುಮತಿ ತಗೊಳ್ಬೇಕು ಅಂತ ಹೇಳುವಷ್ಟು ಭಟ್ರಿದ್ದಾರೆ.
ಇವತ್ತಿನ ಪೊಲೀಸರು ಗುಲ್ಬರ್ಗಾದಲ್ಲಿ ಪಾಕಿಸ್ತಾನದ ಧ್ವಜ ಯಾವುದು, ಮುಸಲ್ಮಾನರ ಧ್ವಜ ಯಾವುದು ಅಂತ ಗೊತ್ತಿಲ್ಲದೆ ಇತ್ತು ಅಕ್ಕಷ್ಟು ಮಟ್ಟಿಗೆ ಒಂದ ಮುಗ್ಧರಿದ್ದಾರೆ, ಇಲ್ಲ ದಡ್ಡರಿದ್ದಾರೆ, ಇಲ್ಲ ಬಂಡ್ರಿದ್ದಾರೆ. ಅಲ್ಲಿ ಬಜರಂಗ ದಳದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾರೆ ಪಾಕಿಸ್ತಾನದ ಧ್ವಜವನ್ನ ತುಳಿದಿದ್ದಕ್ಕೆ. ಮತ್ತೇನು ಭಾರತದಲ್ಲಿ ಭಾರತದ ಧ್ವಜ ತುಳಿಬೇಕಾ? ಭಾರತದಲ್ಲಿ ಭಗವದ್ ಧ್ವಜ ತುಳಿಬೇಕಾ? ಭಾರತದ ಸಂಸದರು ಪಾಕಿಸ್ತಾನ ಧ್ವಜ ಅಲ್ಲದೆ ಇನ್ನೇನೇನು ಸುಟ್ಟು ಹಾಕ್ಬೇಕು ನಾವು ಅಂತ. ಪಾಕಿಸ್ತಾನದ ಧ್ವಜವನ್ನ ಪಹಲ್ಗಾಮ್ನ ನರಭೇದದ ಹಿನ್ನೆಲೆಯಲ್ಲಿ ನಾವೇನೋ ದಿನ ಬೆಳಿಗ್ಗೆ ಆದರೆ ನಮಗೇನು ಬೇರೆ ನೌಕರಿ ಇಲ್ಲ, ಪಾಕಿಸ್ತಾನದ ಧ್ವಜ ಸುಡಬೇಕು ಅಂತ ಏನು ಹೊರಟಿರಲಿಲ್ಲ. ನಮಗೂ ಮಾಡ್ಲಿಕ್ಕೆ ಅನೇಕ ಒಳ್ಳೆ ಕೆಲಸಗಳಿದೆ, ಅನೇಕ ಜನಹಿತಕಾರಿಯಾಗಿರ್ತಕ್ಕಂಥ ಕೆಲಸಗಳಿದೆ. ಆದರೆ ಪಹಲ್ಗಾಮಲ್ಲಿ ನಡೆದಿದ್ದು ಯಾರೋ ರಸ್ತೆಯಲ್ಲಿ ಹೋಗ್ತಾ ಇದ್ದಂತ 4 ಜನರ ಹತ್ಯೆ ಅಲ್ಲ, ಇಸ್ಲಾಮಿಕ್ ಭಯೋತ್ಪಾದಕತೆಯ ಇನ್ನೊಂದು ಕರಾಳ ಮುಖದ ಪ್ರದರ್ಶನವನ್ನ ಪಹಲ್ಗಾಮ್ ತೋರಿಸಿದೆ ಅಂತ ಅಮೆರಿಕದ ತಜ್ಞರು ಹೇಳ್ತಾರೆ. ನಾವಲ್ಲ, ಬಿಜೆಪಿ ಕಾರ್ಯಕರ್ತರಲ್ಲ, ಬಜರಂಗ ದಳದ ಕಾರ್ಯಕರ್ತರಲ್ಲ, ಅಮೆರಿಕದ ಪ್ರಮುಖರು ಹೇಳ್ತಾರೆ ಇಸ್ಲಾಮಿಕ್ ಕ್ರೌರ್ಯದ ಇನ್ನೊಂದು ಮುಖ ತೋರಿಸಿದೆ ಅಂತ ಅಮೆರಿಕದ ಪ್ರಮುಖರು ಟ್ವೀಟ್ ಮಾಡ್ತಾರೆ ಅಂತಾನೆ. ಪಾಕಿಸ್ತಾನದಿಂದ ಪ್ರೇರಿತಗೊಂಡು ಭಾರತದ ಒಳಗೆ ಬಂದು ಒಬ್ಬೊಬ್ಬನನ್ನು ಹುಡುಕಿ ಅವನತ್ರ ಆತ ಹಿಂದೂ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಅವನು ಹಿಂದೂ ಅಂತ ಖಾತ್ರಿ ಆದ್ಮೇಲೆ ಅಕಸ್ಮಾತ್ ಹಿಂದೂ ಅನ್ನೋದನ್ನ ಖಾತ್ರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಶಾರೀರಿಕವಾಗಿ ಅವನನ್ನು ಪರೀಕ್ಷೆ ಮಾಡಿ ಅವನ ಹೆಂಡತಿ ಮಕ್ಕಳ ಎದುರುಗಡೆ ಒಬ್ಬೊಬ್ಬನಿಗೂ ಕೂಡ ನೀನೊಬ್ಬ ಹಿಂದೂ ಅಂತ ಗುಂಡು ಹೊಡಿಲಕ್ಕಾಗತ್ತ. ಯಾರು? ಅಲ್ಲಿಯವ್ರದೇ ಸಹಕಾರದಿಂದ ಭಯೋತ್ಪಾದಕರಾಗಿ ಪಾಕಿಸ್ತಾನದಿಂದ ಬಂದಂತ ಇನ್ನೊಂದಿಬ್ರು ಭಯೋತ್ಪಾದಕರು. ಆದ್ರೆ ನೆನ್ಪಿಟ್ಕೊಳ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸಂಗತಿ ಅಲ್ಲ, ಅಲ್ಲಿರೋರೆಲ್ಲ ಒಳ್ಳೆಯವರು ಅಂತ. ಹೌದು, ಒಳ್ಳೆಯವರೇ ಅಂತ. ಎಲ್ಲಿವರೆಗೆ ನಮ್ಮನೆ ಸುಡೋದಿಲ್ವೋ ಅಲ್ಲಿವರೆಗೆ ಎಲ್ಲರೂ ಕೂಡ ಒಳ್ಳೆಯವರಾಗೇ ಕಾಣಿಸ್ತಾ ಇರ್ತಾರೆ. ಯಾವತ್ತು ನಮ್ಮನೆ ಸುಡುತ್ತೋ ಅವಾಗ ಹಣೆ ಬಾರ ಗೊತ್ತಾಗುತ್ತೆ. ತಾನಿಯರ ಸಹಕಾರ ಇಲ್ಲದೆ, ಪೂಜ್ಯ ಸ್ವಾಮೀಜಿಗಳಿಗೆ ನಾನು ಹೇಳ್ತಾ ಇದ್ದೆ ಅಂತಾನೆ, ತಾನಿಯರ ಸಹಕಾರ ಇಲ್ಲದೆ ಈ ತರದ ಘಟನೆಗಳು ನಡೆಯಕ್ಕೆ ಸಾಧ್ಯವೇ ಇಲ್ಲ. ಇಟ್ ಇಸ್ ಜಸ್ಟ್ ಇಂಪಾಸಿಬಲ್. ತಾನಿಯರ ಸಹಕಾರ ಇಲ್ಲದೆ, ತಾನಿಯರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರದ ಜೊತೆಗೆ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಭಯೋತ್ಪಾದಕರು, ಸ್ಥಾನೀಯವಾಗಿರ್ತಕ್ಕಂಥ ಭಯೋತ್ಪಾದಕರು ಹಿಂದೂ ಅನ್ನುವ ಕಾರಣಕ್ಕೆ 26 ಜನ ಪುರುಷರನ್ನ ಹತ್ಯೆ ಮಾಡ್ತಾರೆ. ಇವತ್ತು ರಾಮನ ಹೆಸರಿನಲ್ಲಿ ಶೋಭಾಯಾತ್ರೆಗೆ ಪಾಲ್ಗೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ನಾವು ಎಲ್ಲ ರಾಮ ಭಕ್ತರು, ಎಲ್ಲ ಬಜರಂಗದಳಿಯ ಭಕ್ತರು ಇದನ್ನ ನೆನ್ಪಿಟ್ಕೊಳ್ಬೇಕು. ಅಲ್ಲಿ ಕೇವಲ 26 ಭಾರತೀಯರ ಹತ್ಯೆ ಆಗಲಿಲ್ಲ. ನಾವು ನೆನ್ಪಿಟ್ಕೊಳ್ಬೇಕು, ಅಲ್ಲಿ 26 ನಮ್ಮ ಕೆಲವು ನಾಚಿಕೆಗೆಟ್ಟ ನಮ್ಮ ರಾಜಕಾರಣಿಗಳಿದ್ದಾರೆ, ಕರ್ನಾಟಕದ್ದು ಸೇರಿಸಿ ಟ್ವೀಟ್ ಮಾಡ್ತಾರೆ ಟೂರಿಸ್ಟ್ಗಳ ಹತ್ಯೆ ಆಯಿತು ಅಂತ. ಟೂರಿಸ್ಟ್ಗಳ ಹತ್ಯೆ ಆಗಿದ್ರೆ ಅಲ್ಲೇ ಮಾಡಬೇಕು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಬೋದಾ? ಕೇವಲ 26 ಭಾರತೀಯರ ಹತ್ಯೆ ಆಗಲಿಲ್ಲ, 26 ಜನ ಯಾತ್ರಿಗಳ ಹತ್ಯೆ ಆಗಲಿಲ್ಲ, 26 ಜನ ಪುರುಷರ ಹತ್ಯೆ ಆಗಲಿಲ್ಲ. 26 ಹಿಂದೂ, 26 ಭಾರತೀಯ, 26 ಯಾತ್ರಿ, 26 ಪುರುಷರ ಹಲ್ಲೆಯನ್ನ ಇವತ್ತು ರಾಮರಾಜ್ಯದ ಕಡೆಗೆ ಒಂದೊಂದೇ ಹೆಜ್ಜೆ ಹಾಕ್ತಾ ಇರ್ತಕ್ಕಂಥ ಭಾರತದಲ್ಲಿ ಮಾಡುವಂತ ದಾರ್ಷ್ಟ್ಯ ಮತ್ತು ಅವರಿಗೆ ಮಾನಸಿಕವಾಗಿ, ಶಾರೀರಿಕವಾಗಿ, ವ್ಯಾವಹಾರಿಕವಾಗಿ ಸಹಕಾರಿಯಾಗಿ ನಿಲ್ತಕ್ಕಂಥ ಒಂದು ಬಹುದೊಡ್ಡ ವರ್ಗ ನಮ್ಮ ದೇಶದಲ್ಲಿದೆ. ಇವತ್ತಿನ ಶೋಭಾಯಾತ್ರೆ ಅಂತ ಎಲ್ರಿಗೂ ಕೂಡ ಎಚ್ಚರಿಕೆ ಗಂಟೆಯನ್ನ ನಾವು ಎದ್ದಿದ್ದೀವಿ. ಪ್ರಭು ಶ್ರೀರಾಮಚಂದ್ರ ಯಾವ ರೀತಿಯಲ್ಲಿ ರಾವಣ ವಧೆ ಮಾಡಿದ ಹಾಗೆ ನಮಗೂ ಕೂಡ ಅನ್ಯಾಯದ ವಿರುದ್ಧ ಸಂಘರ್ಷ ಮಾಡ್ಲಿಕ್ಕೆ ಬರುತ್ತೆ. ನಮಗೆ ಅನ್ಯಾಯದ ವಿರುದ್ಧ ತೊಡೆ ತಟ್ಟಲಿಕ್ಕೆ ಬರುತ್ತೆ, ಅನ್ಯಾಯದ ವಿರುದ್ಧ ನಮಗೂ ತೊಡೆ ಇರಲಿಕ್ಕೆ ಬರುತ್ತೆ. ಅನೇಕ ಬಾರಿ ವ್ಯವಸ್ಥೆ ಅಕಸ್ಮಾತ್ ನಮ್ಮ ಜೊತೆಗೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಒಂದು ಸಮಾಜವಾಗಿ ನಾವು ಹೇಗೆ ಸಾವಿರಾರು ವರ್ಷಗಳಿಂದ ನಮ್ಮ ಧರ್ಮವನ್ನು ಉಳಿಸ್ಕೊಂಡು ಬಂದ್ವಾ, ಒಂದು ಸಮಾಜವಾಗಿ ನಮ್ಮ ಸಂಸ್ಕೃತಿಯನ್ನು ಹೇಗೆ ಉಳಿಸ್ಕೊಂಡು ಬಂದ್ವಾ, ಒಂದು ಸಮಾಜವಾಗಿ ನಮ್ಮ ದೇಶವನ್ನು ಉಳಿಸ್ಕೊಂಡು ಬಂದ್ವೋ. ಬಹಳ ಜನ ನಮ್ಗೆ ಸಹಕಾರ ಸಿಕ್ತು ಅಂತ ಏನಿಲ್ಲ. ಆದ್ರೆ ಈ ದೇಶದ ಒಬ್ಬೊಬ್ಬ ಮಗು, ಈ ದೇಶದ ಒಬ್ಬೊಬ್ಬ ಬಾಲಕ, ಈ ದೇಶದ ಒಬ್ಬೊಬ್ಬ ಬಾಲಕಿ ಬಚ್ಚ ಬಚ್ಚ ರಾಮ ಹೈ ಅಂತ ಹಾಡಿನಲ್ಲಿ ಹೇಳ್ತಾರೆ. ಚಂದನ ಹೈ ದೇಶಕ್ಕೆ ಮಾಡಿ ಈ ಮಣ್ಣು ಅದು ಸುಗಂಧದ ಮಣ್ಣು, ಪ್ರತಿ ಮಗುನು ಇಲ್ಲಿ ರಾಮಚಂದ್ರನ ಅಂತ ಹೇಳ್ತಾರಂತ. ಕಳೆದ ಸಾವಿರಾರು ವರ್ಷಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿ ಕೂಡ ಎದೆ ತಟ್ಟು ನಿಂತ್ಕೊಂಡು ಈ ದೇಶದಲ್ಲಿ ದೇಶವನ್ನ, ಈ ದೇಶದಲ್ಲಿ ಧರ್ಮವನ್ನ, ಈ ದೇಶದಲ್ಲಿ ಸಂಸ್ಕೃತಿಯನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾವ ರಾಮನ ಹೆಸರಿನಲ್ಲಿ ಇವತ್ತು ಶೋಭಾಯಾತ್ರೆ ಮಾಡ್ತಾ ಇದ್ದೀವೋ ನಾವು, ಆ ರಾಮನ ಒಂದು ಮಂದಿರವನ್ನ ಕಟ್ಟಲಿಕ್ಕೋಸ್ಕರ ಈ ದೇಶದಲ್ಲಿ 78 ಬಾರಿ ಸಂಘರ್ಷ ಮಾಡಬೇಕಾಯ್ತು ಅಂತ. ಆದ್ರೆ ಹಿಂದೂ ಸಮಾಜ ಯಾವಾಗಾದ್ರೂ ಸುಸ್ತಾಗಿ ಸ್ವಲ್ಪ ದಿನ ಸುಮ್ಮನೆ ಕೂತ್ಕೊಳ್ತೆ ಹೊರತು ಸೋತ್ ಯಾವಾಗ್ಲೂ ಹಿಮ್ಮೆಟ್ಲಿಲ್ಲ. ಇಲ್ಲಿ ಕುತ್ಕೊಂಡಿರ್ತಕ್ಕಂಥ, ಇಲ್ಲಿ ನಿಂತಿರ್ತಕ್ಕಂಥ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆ 78 ಸಂಘರ್ಷದಲ್ಲಿ 90ರ ದಶಕದಲ್ಲಿ ನಡೆದಿದ್ದು 78 ಸಂಘರ್ಷ. ಅದಕ್ಕೆ ಮುಂಚೆ 77 ಸಂಘರ್ಷ 525 ವರ್ಷದಲ್ಲಿ ನಡೆಯುತ್ತೆ. ಆ 525 ವರ್ಷ ರಾಮ ಮಂದಿರಕ್ಕೋಸ್ಕರ, ಆ 525 ವರ್ಷ ರಾಮನ ಜನ್ಮಭೂಮಿಯಲ್ಲಿ ರಾಮನ
ವ್ಯಕ್ತಿತ್ವಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ರಾಮನ ಸಂಕೇತವಾಗಿ ಇಟ್ಕೊಂಡು ಹಿಂದೂ ಧರ್ಮವನ್ನ ಮತ್ತೆ ವಾಪಸ್ ಉಚ್ಚರಾಯಕ್ಕೆ ತರ್ತಕ್ಕಂಥ ನಮ್ಮ ಸಂಕಲ್ಪಕ್ಕೆ ಯಾವತ್ತೂ ಸೋಲಾಗಲಿಲ್ಲ. ನಮ್ಮ ಪ್ರತಿಜ್ಞೆ ಯಾವತ್ತೂ ಸೋಲಿಲ್ಲ. ಸುಸ್ತಾಗಿ ಹಿಂದೂ ಸಮಾಜ ಸ್ವಲ್ಪ ದಿನ ನಿಂತಿರ್ಬೋದು, ಸಾಧನೆಗಳಿದೆ, ಆಯುಧಗಳಿಲ್ಲದೆ ಸ್ವಲ್ಪ ದಿನ ಸುಮ್ಮನೆ ಇದ್ದಿರ್ಬೋದು, ಆದ್ರೆ ಹಿಂದೂ ಸಮಾಜ ಯಾವಾಗಲೂ ಹಿಮ್ಮೆಟ್ಟಲಿಲ್ಲ ಅಂತಾನೆ. ನಾವೇ ಯೋಚನೆ ಮಾಡಿ 520 ವರ್ಷಗಳ ಸತತ ಸಂಘರ್ಷದ ನಂತರ ನಾವು ಆ ಜಮೀನನ್ನು ನಮ್ದನ್ನಾಗಿ ಮಾಡಿಕೊಂಡ ಅಲ್ಲಿರ್ತಕ್ಕಂಥ ವಿವಾದಿತವಾಗಿರ್ತಕ್ಕಂಥ ಬಾಬರಿ ಮಸೀದಿಯನ್ನ ಕೂಡ ಕುಟ್ಟಿ ಪುಡಿ ಮಾಡಿದ. ಅದಾದ ನಂತರ ಲೋಕತಾಂತ್ರಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ರಾಮ ಮಂದಿರವನ್ನ ಬೆಂಬಲಿಸ್ತಕ್ಕಂಥ ವ್ಯಕ್ತಿಗಳನ್ನ ಅಧಿಕಾರಕ್ಕೆ ತಗೊಂಡು ಬಂದ. ಕೋರ್ಟಿನ ಎದುರುಗಡೆ ವಾದ ಮಾಡುದು, ಕೋರ್ಟಿನ ಎದುರುಗಡೆ ತರ್ಕ ಇಟ್ಟು, ಕೋರ್ಟಿನ ಎದುರುಗಡೆ ಎಲ್ಲ ಲಾ ಪಾಯಿಂಟ್ಗಳನ್ನ ಕಾನೂನಿನ ಭಾಷೆಯಲ್ಲ ವಾದ ಮಾಡುದು. ಕಡೆಗೆ ಕೋರ್ಟ್ನಲ್ಲಿ ಲೀಗಲಿ ಪ್ರಜಾಪ್ರಭುತ್ವದಲ್ಲಿ ಲೋಕತಾಂತ್ರಿಕವಾಗಿ ಮೈದಾನದಲ್ಲಿ ಸಂಘರ್ಷ ಮಾಡ್ತಾ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ನೆನಪು ಮಾಡ್ಕೊಳ್ಬೇಕು. ಇವತ್ತು ರಾಮ ಮಂದಿರ ನಮ್ಮ ಕಣ್ಣೆದುರಿಗೆ ಬಂದು ನಿಂತ್ಕೊಂಡಿದೆ ಅಂತಾನೆ. ನಮ್ಮ ಕಣ್ಣೆದುರಿಗೆ ಬಂದು ನಿಂತ್ಕೊಂಡಿದೆ. ಇಲ್ಲಿ ಕೂತಿರ್ತಕ್ಕಂಥ 100 ಜನ ಕೂಡ ರಾಮನ ದರ್ಶನವನ್ನ ಅವನ ವ್ಯಕ್ತಿತ್ವಕ್ಕೆ ತಕ್ಕನಾಗಿರ್ತಕ್ಕಂಥ ಮಂದಿರದಲ್ಲಿ, ರಾಮನ ಮಂದಿರ ಬೇಕು ಅಂತೇನಿಲ್ಲ, ರಾಮನ ಹೃದಯಗಳಲ್ಲಿ ಜೀವಂತವಾಗಿದ್ದಾನೆ. ಆದ್ರೆ ಆಗಿದ್ದು ಒಂದು ಸಮಾಜಕ್ಕೆ ಅವಮಾನ. ಹಾಗೆ ಈ 26 ಜನ ಹಿಂದೂಗಳ ಸಮಾಜದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸಮಾಜಕ್ಕೆ ಅವಮಾನ. ನಾವು ಆ ಸಮಾಜಕ್ಕಾಗಿರ್ತಕ್ಕಂಥ ಅವಮಾನದ ಸೇಡನ್ನ ತೀರಿಸ್ಕೊಳ್ತಿದ್ದು ಒಂದು ರಾಷ್ಟ್ರವಾಗಿ, ರಾಷ್ಟ್ರವಾಗಿ ಮತ್ತೊಂದಲ್ಲಿ ಹೇಳ್ತೀನಿ, ಒಂದು ದೇಶವಾಗಿ, ಒಂದು ಸಮಾಜವಾಗಿ ನಾವು 26 ಜನರ ರಕ್ತ ತರ್ಪಣ ಏನು ಭಾರತ ಮಾತೆಗೆ ಆಗಿದೆ, ಅದಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ನಾವು ಅದಕ್ಕೆ ನ್ಯಾಯ ಪಡ್ಕೊಳ್ತೀವಿ. ಆ ನ್ಯಾಯ ಪಡ್ಕೊಳ್ತೀವಿ ಅಂತಕ್ಕಂಥ ಸಂಕಲ್ಪಕ್ಕೆ, ಆ ನ್ಯಾಯ ನಾವು ಪಡ್ಕೊಂಡೇ ತೀರ್ತೀವಿ ಅಂತಕ್ಕಂಥ ನಮ್ಮ ಪ್ರತಿಜ್ಞೆಗೆ ಪೂರಕವಾಗಿ ಇವತ್ತು ನಾವೆಲ್ಲರೂ ಕೂಡ ಶೋಭಾಯಾತ್ರೆಗೆ ಸೇರಿದ್ದೀವಿ. ಅದೇ ಉತ್ಸಾಹದಲ್ಲಿ ನಾವು ಇವತ್ತು ರಾತ್ರಿವರೆಗೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತೀವಿ ಅಂತ. ನಾನು ಆಗ್ಲೇ ರಾಮ ಮಂದಿರ ಹೇಳಿದೆ. ನಾನು ಅಂತಲ್ಲಿ ಈ 520 ವರ್ಷಗಳ ಕಾಲ ಹಿಂದೂ ಸಮಾಜ ಮರೀಲಿಲ್ಲ, ಯಾವತ್ತೂ ಮರೀಲಿಲ್ಲ. ಅನೇಕ ಸಲ ನಾವು ಯೋಚನೆ ಮಾಡಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ದೌರ್ಬಲ್ಯದ ಕಾರಣಕ್ಕೆ ಹಿಂದೂ ಸಮಾಜಕ್ಕೆ ಸಾಮರ್ಥ್ಯ ಇಲ್ಲ, ಹಿಂದೂ ಸಮಾಜಕ್ಕೆ ಶಕ್ತಿ ಇಲ್ಲ. ಆದರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ, ಇವತ್ತು ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನದಲ್ಲಿ ಹಿಂದೂ ಸಮಾಜಕ್ಕೂ ಕೂಡ ಶಾಸ್ತ್ರ ಇದೆ, ಹಿಂದೂ ಸಮಾಜಕ್ಕೂ ಕೂಡ ತೇಜ ಇದೆ, ಹಿಂದೂ ಸಮಾಜಕ್ಕೂ ಕೂಡ ಲಾಂಗ್ ಮೆಮರೀಸ್ ಇದ್ದಾವೆ. ಸುದೀರ್ಘವಾಗಿರ್ತಕ್ಕಂಥ ನೆನಪು ಶಕ್ತಿ ಹಿಂದೂ ಸಮಾಜಕ್ಕೂ ಇದೆ ಅಂತಲೇ. ಆ ಸುದೀರ್ಘವಾಗಿರ್ತಕ್ಕಂಥ ನೆನಪು ಶಕ್ತಿಯನ್ನು ಇಟ್ಕೊಂಡು ಹಿಂದೂ ಸಮಾಜ ಅದು ನ್ಯಾಯಯುತವಾಗಿ ನಡ್ಕೊಳ್ಳುತ್ತೆ, ಅನ್ಯಾಯದ ವಿರುದ್ಧ ತೀರ್ಸ್ಕೊಳ್ಳುತ್ತೆ. ಎರಡನ್ನೂ ಮಾಡ್ತೀವಿ ನಾವು ಅಂತ ನಿಮ್ಮ ಎದುರಿಗೆ ನಾನು ಹೇಳಲಿಕ್ಕೆ ಅಂತ ಇಷ್ಟಪಡ್ತೀನಿ. ನಾವು ಅನ್ಯಾಯ ಮಾಡಲ್ಲ. ಸಂಘದ ಪೂಜನೀಯ ಸರ್ಸಂಚಾಲಕರು ಹೇಳಿದ್ರು, ಯಾವ ಹಿಂದೂ ಕೂಡ ಇನ್ನೊಬ್ಬನ ಹತ್ರ ಅವನ ಧರ್ಮ ಕೇಳಿ ಹತ್ಯೆ ಮಾಡಲ್ಲ, ನಾವು ಅನ್ಯಾಯ ಮಾಡಲ್ಲ ಅಂತ. ಮಾಡಲ್ಲ. ನೀನು ಹಿಂದೂನೋ ಮುಸಲ್ಮಾನನೋ ಅಂತ ಕೇಳಿ ಹತ್ಯೆ ಮಾಡಿದ್ದಾರೆ ಅಂತ ಆ ಹತ್ಯೆಗೊಳಗಾದವರ ಹೆಂಡತಿ ಹೇಳ್ತಾ ಇದ್ದಾರೆ ಟಿವಿ. ನೀನು ಹಿಂದೂನೋ ಮುಸಲ್ಮಾನ ಅಂತ ಕೇಳಿ ನಮ್ಮ ತಂದೆನ ಹತ್ಯೆ ಮಾಡಿದ್ರು ಅಂತ ಮಗು ಹೇಳುತ್ತೆ. ಆದ್ರೆ ಕರ್ನಾಟಕದ ಒಬ್ಬ ಮಂತ್ರಿ ರಾಜಕಾರಣಿ ಹೇಳ್ತಾರೆ, ಇಲ್ಲ ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ. ನಮ್ಮನೇಲಿ ಒಂದು ಜೀವ ಇದೇ ತರ ಕಳ್ಕೊಂಡ್ರೆ ನಮ್ಗೆ ಯಾವ ಸಾಕ್ಷಿನೂ ಬೇಡ ಆಗುತ್ತೆ. ಆದ್ರೆ ಇನ್ನೊಂದು ಮನೇಲಿ ಯಾವ್ದಾದ್ರು ಜೀವ ಹೋದ್ರೆ ನಮಗ್ ತರ್ಕ ಬೇಕಾಗುತ್ತೆ, ನಮಗ್ ಸಾಕ್ಷಿ ಬೇಕಾಗುತ್ತೆ, ಕೆಲವು ರಾಜಕೀಯ ಪಕ್ಷಗಳಿಗೆ ವಿಡಿಯೋ ಕೂಡ ಬೇಕಾಗುತ್ತೆ. ಅಂತ ಸಮಯದಲ್ಲಿ ವಿಡಿಯೋ ಕೂಡ ಬೇಕಾಗುತ್ತೆ. ಅಷ್ಟು ನಾಚಿಕೆ ಕೆಟ್ಟಿರ್ತಕ್ಕಂಥವ್ರು ಕೆಲವು ಭಾಗಗಳಲ್ಲಿ ದೇಶದಲ್ಲಿ ನಮ್ಮನ್ನ ಆಳ್ಲಿಕ್ಕೆ ಅಂತಿದ್ದಾರೆ ಇವತ್ತು ಅಂತ ನಾಚಿಕೆ ಕೆಟ್ಟವ್ರು ಅಂತಾರೆ. ಇಲ್ಲಿದ್ರೆ ನೀವೇ ಯೋಚನೆ ಮಾಡಿ ಅಂತಾರೆ. ನಿನ್ನೆ ತೇಜಸ್ವಿ ಸೂರ್ಯ ಅಲ್ಲಿ ಇರ್ತಕ್ಕಂಥ ಶಾಸಕರು ಸುಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಪಾಕಿಸ್ತಾನದ ಧ್ವಜವನ್ನ. ಇನ್ನೇನು ಪಾಕಿಸ್ತಾನ ಧ್ವಜ ಅಲ್ಲದೆ ಪಾಕಿಸ್ತಾನದ ರಾಜದೂತನ ಕರೆದು ಬಂದು ರಾಮಕೃಷ್ಣ ಆಶ್ರಮದ ಎದುರುಗಡೆ ನಿಲ್ಲಿಸ್ಬಿಟ್ಟು ನಾವು ಸನ್ಮಾನ ಮಾಡಬೇಕಾಗಿತ್ತ ಈ ಸರ್ಕಾರದ ಗೃಹ ಇಲಾಖೆಯ ನೇತೃತ್ವದಲ್ಲಿ ಅಥವಾ ಇಲ್ಲಿನ ಪೊಲೀಸರ ನೇತೃತ್ವದಲ್ಲಿ? ನಾವೇನು ಪಾಕಿಸ್ತಾನದ ರಾಯಭಾರಿನ ಕರೆದು ಸನ್ಮಾನ ಮಾಡಬೇಕು, ಅವ್ರ ಧ್ವಜ ಸುಟ್ಟಾಕಿದೆ ಅಂತ. ಇವತ್ತು ದೇಶವನ್ನು ಆಳ್ತಕ್ಕಂಥವ್ರು ನಾವು ಇದಕ್ಕೆ ತಕ್ಕನಾಗಿರ್ತಕ್ಕಂಥ ಶಾಸ್ತಿ ಮಾಡಿರ್ತೀವಿ ಅಂತಕ್ಕಂಥ ಸಂಕಲ್ಪ ತೊಟ್ಟಿರ್ಬೇಕಾದ್ರೆ ಇವತ್ತು ದೇಶದ ಪ್ರತಿ ಅಣು ಕಣ ಕೂಡ ಅದ್ರ ಜೊತೆಗೆ ನಿಂತ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇದರಲ್ಲಿ ರಾಜಕೀಯ ಬೆಳೆಸಬಾರ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ. ಇವತ್ತು ಸ್ವಲ್ಪ ತಿರುಗಿಸ್ಬಿಟ್ಟು ಹೇಳಕ್ ಶುರು ಮಾಡಿದ್ದಾರೆ, ಇಲ್ಲ ಅನಿವಾರ್ಯತೆ ಯುದ್ಧ ಬೇಕು ಅಂತ ನಾನು ಹೇಳಿದ್ದೆ. ಯಾಕಂದ್ರೆ ನಿನ್ನೆಯಿಂದ ಕಪಾಲಕ್ಕೆ ಬಾರಿಸ್ಕೊಂಡು ನಿನ್ನೆಯಿಂದ ಸುಸ್ತಾಗಿದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ಮತ್ತೆ ಪತ್ರಕರ್ತರ ಕರೆದು ಇಲ್ಲ ನಾನು ಹಾಗೆ ಹೇಳಲಿಲ್ಲ. ಪಾಕಿಸ್ತಾನ ಜೊತೆ ಯುದ್ಧ ಮಾಡದೆ ಇನ್ನೇನ್ ಮಾಡೋಣ ಸ್ವಾಮಿ, ಇನ್ನೇನ್ ಮಾಡೋಣ ಅಂತ. ಅಲ್ಲಿಂದ ಒಳಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ, ಅವರೇ ಮಾಡಿದ್ದಾರೆ ಅಂತ ಗೊತ್ತಾಗಿದೆ, ಅವರೇ ಹತ್ಯೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷಿಗಳು ಸಿಕ್ಕಿದಾವ ಅಂತಲೇ. ಆದ್ರೆ ಅವ್ರ ಜೊತೆ ಯುದ್ಧ ಆಗುತ್ತೆ ಆಗಲ್ಲ, ಅದು ಸೈನ್ಯಕ್ಕೆ ಸಂಬಂಧಪಟ್ಟಿದ್ದು.
ಆದ್ರೆ ಈ ಅನ್ಯಾಯಕ್ಕೆ ತಕ್ಕನಾಗಿರ್ತಕ್ಕಂಥ ಶಾಸ್ತಿಯನ್ನ ಪ್ರತಿಯೊಬ್ಬನ ವಿರುದ್ಧನೂ ಪಾಲ್ಗೊಂಡಿರ್ತಕ್ಕಂಥ ಪ್ರತಿ ವ್ಯವಸ್ಥೆಯ ವಿರುದ್ಧನೂ ನಾವು ಈ ಅನ್ಯಾಯಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಪಾಠ ಕಲಿಸ್ತೀವಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಭೂಮಿಯ ಯಾವುದೇ ತುದಿಲಿ ಅಡಗಿರ್ಲಿ ಆತನನ್ನ ನಾವು ಹುಡುಕಿ ನಾವು ಈ ಅನ್ಯಾಯಕ್ಕೆ ನಾವು ಏನ್ ನ್ಯಾಯ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಲೆಟ್ ಎಂಡ್ ಆಫ್ ದ ಅರ್ಥ. ಭೂಮಿಯ ಯಾವುದೇ ತುದಿಲಿ ಇರಲಿ, ಈಗ ಇದಕ್ಕೆ ಪೂರಕವಾಗಿ ನಿಂತ್ಕೊಳ್ಬೇಕೋ ಬೇಡವೋ, ಇದಕ್ಕೆ ಪೂರಕವಾಗಿ ನಿಂತ್ಕೊಳ್ಬೇಕು ಅಂತಾರೆ. ನಾವಿರೋ ಜಾಗಗಳಲ್ಲೇ ನಿಂತ್ಕೊಳ್ಬೇಕು. ನಾವು ಸೈನ್ಯ ಕಟ್ಟಿ ನಾವು ಸೈನ್ಯ ಜೊತೆಗೆ ಬಂದೂಕು ಇಟ್ಕೊಂಡು ಹೋಗಕ್ಕಾಗಲ್ಲ ಅಂತಾರೆ. ಆದ್ರೆ ಇರೋಂಥ ಕಡೆಗಳಲ್ಲಿ ಇದನ್ನ ಮಾಡೋರಿಗೆ ಹರಕೆಯಿಂದ ನಾವು ಬೆಂಬಲ ಕೊಡಬೇಕು, ಇದನ್ನ ಮಾಡೋರಿಗೆ ಆಶೀರ್ವಾದದಿಂದ ಬೆಂಬಲ ಕೊಡಬೇಕು, ಇದನ್ನ ಮಾಡೋರಿಗೆ ನಾವು ಒಳ್ಳೆ ಮಾತಿಂದ ಬೆಂಬಲ ಕೊಡಬೇಕು. ನಾವು ಎಲ್ಲಿ ಇದೀವೋ ಅಲ್ಲಿಂದ ಅದಕ್ಕೆ ಬೆಂಬಲ ಕೊಡಬೇಕು. ಜಪಾನ್ ಅಂತ ಒಂದು ದೇಶ ಇದೆ. ಜಪಾನಲ್ಲಿ ಭೂಕಂಪ ಆದ್ರೆ ಭಾರತದ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಪಾನಿಯರು ತಾವು ನಿಂತಿರೋ ಜಾಗದಲ್ಲಿ ಎದ್ದು ನಿಂತ್ಕೊಂಡು ಜಪಾನಿನ ರಾಷ್ಟ್ರಗೀತೆ ಆಡ್ತಾರೆ. ನಾವೇ ಯಾರಾದ್ರೂ 4 ಜನ ಇದ್ದಿದ್ರೆ ನಾವು ಅವ್ರಿಗೆ ತಮಾಷೆ ಮಾಡ್ತಿದ್ದೋ, ಅಲ್ಲೆಲ್ಲೋ ಭೂಕಂಪ ಆಗಿದೆ, ಇಲ್ಲಿ ರಾಷ್ಟ್ರಗೀತೆ ಹಾಡಿದ್ರೆ ಆ ಭೂಕಂಪ ಸರಿ ಹೋಗ್ಬಿಡುತ್ತಾ ಅಂತ ಆಡ್ಕೊಳ್ಳೋರು ನಮ್ಮ ಸಮಾಜದಲ್ಲಿ ಬಹಳ ಜನ. ಗುಲ್ಬರ್ಗ್ನಲ್ಲಿ ಒಂದು 8 ಜನ ಹೆಣ್ಮಕ್ಳು ಇಂಟರ್ವ್ಯೂ TV ಅವ್ರು ಮಾಡ್ತಾರೆ. ಎಷ್ಟು ಲಜ್ಜೆಗೆಟ್ಟವರು ಅಂತ ಕೇಳಿದ್ರೆ ಹೆಣ್ಮಕ್ಳು ತಿರ್ಗ್ಲಿಕ್ಕೆ ಹೋಗಿದ್ದಾರೆ, ಹೋಗ್ಲಿ, ಅಲ್ಲಿ ಇರೋರೆಲ್ಲ ವಾಪಸ್ ಬಂದ್ಬಿಡ್ಬೇಕು ಅಂತ ನಾನು ವಿಪರೀತ ಏನು ಹೇಳಕ್ ಹೋಗೋದಿಲ್ಲ, ಧೈರ್ಯ ಇದ್ರೆ ಇಲ್ಲಿ. ಆದ್ರೆ ಇಲ್ಲೇ ಪಕ್ಕದಲ್ಲಿ ಒಂದು 26 ಜನರ ಹತ್ಯೆ ಆಗಿದೆ. ನನ್ನಂತ 26 ಜನ ಹೆಣ್ಮಕ್ಳು ವಿಧವೆಯರಾಗಿದ್ದಾರೆ. ನನ್ನಂತ 26 ಮನೆಗಳಲ್ಲಿ ಇವತ್ತು ಸೂತಕದ ಛಾಯೆ ಇದೆ. ಅಷ್ಟೊಂದು ಪ್ರಜ್ಞೆ ಆದ್ರೂ ಇರ್ಬೇಕಲ್ಲ. ಒಬ್ಬ ಓದಿರ್ತಕ್ಕಂಥ ಹೆಣ್ಮಕ್ಳು ಹೇಳ್ತಾರೆ ಐತೆ ಚೋಟೆ ಮೋಟೆ ಘಟನೆ ಗಟ್ತಿರತ್ತ, ಇಂಥ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇರ್ತವೆ ಅಂತ. ನಮ್ಮ ರಾಜ್ಯದ ಕೆಲವು ರಾಜಕಾರಣಿಗಳಿದಾರಲ್ಲ, ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ, ಏನು ಸಾಕ್ಷಿ ಇಲ್ಲ ಅಂತ ಒಬ್ಬ ಮಂತ್ರಿ ನಿನ್ನೆ ಹೇಳಿದ. ಇವ್ರ ಮನೆ ಹತ್ರ ಬಂದು ಸಾಕ್ಷಿ ಕೊಟ್ಟು ನಾನು ಇದು ಐಡೆಂಟಿಟಿ ಕಾರ್ಡು, ನಾನು ಪಾಕಿಸ್ತಾನದಿಂದ ಬಂದಿದ್ದೀನಿ ಭಯೋತ್ಪಾದಕ, ಸ್ವಲ್ಪ ತರ್ಕೊಳ್ಳಿ, ನಿಮ್ಮ ಮನೇಲಿರೋ ಇಬ್ಬರನ್ನ ಹತ್ಯೆ ಮಾಡಬೇಕು ಅಂತ ಇವ್ರಿಗೆ ಸಾಕ್ಷಿ ಕೊಟ್ಟು ಐಡೆಂಟಿಟಿ ಕಾರ್ಡ್ ಕೊಟ್ಟು ಹತ್ಯೆ ಮಾಡ್ತಾರೆ. ಇವತ್ತು ಈ ತರದ ನಾಚಿಕೆಟ್ಟಿರ್ತಕ್ಕಂಥ ವ್ಯವಸ್ಥೆ ಕೂಡ ಇವತ್ತು ನಮ್ಮ ದೇಶದಲ್ಲಿದೆ. ಆದ್ರೆ ಅದೇ ಜಪಾನ್ ದೇಶ ಹೇಗೆ ಬರ್ತದೆ ಅಂದ್ರೆ ಅಲ್ಲೆಲ್ಲೋ ಭೂಕಂಪ ಆದ್ರೆ ಇಲ್ಲೇ ನಿಂತ್ಕೊಂಡು ರಾಷ್ಟ್ರಗೀತೆ ಹೇಳ್ತಾರೆ. ಯಾಕೆ? ನಾನು ಇಷ್ಟನ್ನು ಮಾಡ್ಬೋದು. ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಗಡಿಗೆ ಹತ್ರ 2,3,000 ಕಿಲೋಮೀಟರ್ ದೂರದ ವಿಜಯನಗರದಲ್ಲಿ ನಿಂತ್ಕೊಂಡು ನಾನು ಇಷ್ಟನ್ನು ಹೇಳ್ಬೋದು, ಸೈನ್ಯ ಯುದ್ಧ ಮಾಡಿದ್ರೆ ನಂದು ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತ ಗೊತ್ತು. ಇಷ್ಟನ್ನು ಹೇಳ್ಬೋದು. ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋದು ಸೈನ್ಯ, ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋದು ಸರ್ಕಾರ, ಏನು ಮಾಡಬೇಕು ಅಂತ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಜ್ಞರು. ನಾನು ನಿರ್ಧಾರ ಮಾಡಲ್ಲ ಅಂತ. ಆದ್ರೆ ಅವ್ರು ಏನ್ ನಿರ್ಧಾರ ಮಾಡ್ತಾರೋ ಅದ್ರ ಜೊತೆಗೆ ನಾನು 100ಕ್ಕೆ 100ರಷ್ಟು ನಿಂತ್ಕೊಳ್ತೀನಿ ಅಂತ ನಿಶ್ಚಯ ಮಾಡಬೇಕಾಗಿರ್ತಕ್ಕಂಥ ಗಳಿಗೆ. ಅನೇಕರು ನಮ್ಮಲ್ಲಿ ಹೇಳ್ತಾರೆ ಇಸ್ರೇಲ್ನವ್ರು ಹಾಗೆ ಮಾಡಿದ್ರು, ಇಸ್ರೇಲ್ನವ್ರು ಹೀಗೆ ಮಾಡಿದ್ರು. ಅದ್ರ ಒಂದೇನಂದ್ರೆ ಇಸ್ರೇಲ್ನಲ್ಲಿ ಈ ತರ ಅಡ್ಡ ಮಾತಾಡೋರು ಯಾರು ಇಲ್ಲ. ಅಲ್ಲೂ ತುಂಬಾ ರಾಜಕೀಯ ಪಕ್ಷಗಳಿದ್ದಾವೆ. ಅಲ್ಲೂ ಸಮ್ಮಿಶ್ರ ಸರ್ಕಾರನೇ ಇರೋದು, ಅಲ್ಲೂ ಒನ್ ಪಾರ್ಟಿ ಸರ್ಕಾರ ಇಲ್ಲ, ಅಲ್ಲೂ ಸಮ್ಮಿಶ್ರ ಸರ್ಕಾರನೇ ಇರೋದು. ಆದ್ರೆ ಯುದ್ಧ ಬಂದಾಗ ಅವ್ರು ನಿಶ್ಚಯ ಮಾಡ್ತಾರೆ, ನಾನು ಮೊದಲು ಯಹೂದಿ, ಅದಾದ್ಮೇಲೆ ನನ್ನ ರಾಜಕೀಯ. ನಮ್ದು ಊಟ ಮಾಡಬೇಕಾದ್ರೇನೂ ರಾಜಕೀಯ, ತಿಂಡಿ ತಿನ್ಬೇಕಾದ್ರೇನೂ ರಾಜಕೀಯ, ಯುದ್ಧ ಆಗ್ಬೇಕಾದ್ರೇನೂ ರಾಜಕೀಯ, ಹಬ್ಬ ಬಂದ್ರೂ ರಾಜಕೀಯ, ಎಲ್ಲಾದ್ರಲ್ಲೂ ರಾಜಕೀಯ ಮಾಡ್ತಾ ಇದ್ರೆ ಈ ರಾಜಕೀಯಕ್ಕೂ ಅದರಿಂದ ಪ್ರೇರಿತವಾಗಿರ್ತಕ್ಕಂಥ ಆಡಳಿತಕ್ಕೂ ಬಲು ದೊಡ್ಡದಾಗಿರ್ತಕ್ಕಂಥ ಮಧ್ಯ ಇರಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಕಾಲ ಇವತ್ತು ಬಂದಿದೆ. ಒಳ್ಳೆ ಕಾಲ, ದುಃಖದ ಘಟನೆ ಅದು. ಆದ್ರೆ ಅದಕ್ಕೊಂದು ಸರಿಯಾಗಿರ್ತಕ್ಕಂಥ ಕಾಲ ಬಂದಿದೆ. ಬಂಧುಗಳೇ, ಪ್ರಭು ಶ್ರೀರಾಮಚಂದ್ರನ ಆದರ್ಶಗಳನ್ನ ಇಟ್ಕೊಂಡು ಇವತ್ತು ಯಾವುದಕ್ಕೆ ಹೆದರಿಕೆ? ಯಾವ ಕಾರಣಕ್ಕೋಸ್ಕರ ಹೆದರಿಕೆ ಮಾಡಿ? ನಾವು ಯಾವ ತಪ್ಪು ಮಾಡಿಲ್ಲ, ಯಾವ ಕಾರಣಕ್ಕೋಸ್ಕರ ಹೆದರಿಕೆ ಮಾಡಿ? ಅನ್ಯಾಯ ಮಾಡಿರೋದು ಯಾರು ಅಂತ ನೇರ ಗೊತ್ತಿದೆ ಅಂತಲೇ, ಹಾಗಾದ್ರೆ ವಿರೋಧ ಯಾಕೆ ಮಾಡಬಾರ್ದು? ಒಂದು ತಕ್ಷಣ ಆಗ್ತಾರೆ ಬಜರಂಗದ ಕಾರ್ಯಕರ್ತರ ಮೇಲೆ ಗುಲ್ಬರ್ಗದ ಪೊಲೀಸರು, ಪಾಕಿಸ್ತಾನದ ಧ್ವಜ ಸುಟ್ರೆ ಕೋಮು ಗಲಭೆ ಆಗುತ್ತೆ ಅಂತ. ಯಾವ್ದದು ಕೋಮು? ಪಾಕಿಸ್ತಾನದ ಧ್ವಜ ಸುಟ್ರೆ ಗಲಭೆ ಮಾಡತಕ್ಕಂಥ ಕೋಮು ಯಾವ್ದದು? ನೀವು ಹೋಗಿ ಆ ಕೋಮನ್ನು ವಿಚಾರಿಸ್ಕೋಬೇಕು, ಅಥವಾ ಪಾಕಿಸ್ತಾನದ ಧ್ವಜ ಸುಡ್ತಾ ಇರ್ತಕ್ಕಂಥ ಬಜರಂಗದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ಬೇಕ ನೀವು? ಆ ಕೋಮನ್ನು ವಿಚಾರಿಸ್ಕೊಳ್ಳೋಕೆ ತಾಕತ್ತೇ ಇಲ್ಲ ನಿಮ್ಗೆ. ಯಾಕಂದ್ರೆ ಅವ್ರ ಓಟ್ನಿಂದಲೇ ನಿಮ್ಮನ್ನ ಆಳ್ತಾ ಇರ್ತಕ್ಕಂಥ ರಾಜಕಾರಣಿಗಳು ಬಂದಿರೋದು. ಅವ್ರನ್ನ ವಿಚಾರಿಸ್ಕೊಳ್ಳೋ ಧೈರ್ಯ ನಿಮಗೆ ಬರೋದೇ ಇಲ್ಲ ಕಾಕಿ ಹಾಕೊಂಡು. ಯಾಕಂದ್ರೆ ನಿಮ್ಮನ್ನ ಅಪಾಯಿಂಟ್ ಮಾಡಿದ ರಾಜಕಾರಣಿಗಳು ಅದೇ ಕೋಮಿನ ಓಟಿನ ಕಾರಣಕ್ಕೆ ಬಂದಿರೋದು ಅಂತ ನಿಶ್ಚಯ ಮಾಡಿದ್ದಾರೆ. ಎಲ್ಲಾದ್ರೂ ಒಂದ್ ಕಡೆ ಕಾನೂನು, ಎಲ್ಲಾದ್ರೂ ಒಂದ್ ಕಡೆ ನ್ಯಾಯ, ಎಲ್ಲಾದ್ರೂ ಒಂದ್ ಕಡೆ ನಿಯತ್ತು, ಇದೆಲ್ಲವನ್ನು ಇವತ್ತು ಮತ್ತೆ ವಾಪಸ್ ಅದಕ್ಕೆ ಅರ್ಥ ಕಂಡುಕೊಳ್ಬೇಕಾಗಿರ್ತಕ್ಕಂಥ, ಮತ್ತೆ ಅದಕ್ಕೆ ವಾಪಸ್ ಒಂದಷ್ಟು ಅರ್ಥ ಕಂಡುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತು ನಮ್ಮ ದೇಶದಲ್ಲಿದೆ ಅಂತ. ಪ್ರಭು ರಾಮಚಂದ್ರ ಅವನೊಬ್ಬ ದೇವರು ಮಾತ್ರ ಅಲ್ಲ, ದೇವರು ಬರೀ ಅನುಗ್ರಹ ಮಾಡ್ತಾನಂತ. ಆದ್ರೆ ಕೃಷ್ಣ ಇನ್ನೊಂದ್ ಕಡೆ ಹೇಳಿದ್ದಾನೆ, ದೇವ್ರಿಗೆ ಇನ್ನೊಂದು ಕೆಲಸನೂ ಇದೆ ಅಂತ.
ಭಗವದ್ಗೀತೆ ಹೇಳ್ತಾ ಹೇಳ್ತಾ ಆತರ ಹೇಳ್ತಾನೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಮೊದಲು ದೇವರು ಮಾಡಬೇಕಾಗಿರೋದು, ಮೊದಲು ಮಠ ಮಂದಿರಗಳು ಮಾಡಬೇಕಾಗಿರೋದು, ಮೊದಲು ಸ್ವಾಮೀಜಿಗಳು ಗುರುಗಳು ಮಾಡಬೇಕಾಗಿರೋದು, ಮೊದಲು ಸಮಾಜ ಮಾಡಬೇಕಾಗಿರೋದು, ಮೊದಲು ನಾಗರಿಕರು ಮಾಡಬೇಕಾಗಿರೋದು ಕೆಟ್ಟದನ್ನ ಮೊದಲು ನಿವಾರಿಸ್ಕೊಳ್ಬೇಕು. ಎಲ್ಲಿವರೆಗೆ ಕೆಟ್ಟದನ್ನ ನಿವಾರಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಒಳ್ಳೇದಕ್ಕೆ ಜಾಗನೇ ಇರೋದಿಲ್ಲ. ಜಗತ್ತಲ್ಲಿ ಜಾಗ ಇಷ್ಟೇ ಇರೋದು, ಅದನ್ನ ಪೂರ್ತಿ ಕೆಟ್ಟವರೇ ತುಂಬಿಕೊಂಡಿದ್ರೆ ಒಳ್ಳೆಯವ್ರಿಗೆ ಜಾಗ ಐತೆ. ಹಾಗಾಗಿ ಕೆಟ್ಟದನ್ನ ನಿವಾರಿಸ್ಕೊಳ್ಳೋದು ಕೂಡ ಒಂದು ಅನಿವಾರ್ಯವಾಗಿರ್ತಕ್ಕಂಥ ಭಾಗ. ಅದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕೆಲಸ ಇದೆ. ಅದರಲ್ಲಿ ನಾಯಕರದ್ದು ಒಂದು ಕೆಲಸ ಇದೆ, ಇಲಾಖೆದು ಒಂದು ಕೆಲಸ ಇದೆ, ನಾಗರಿಕರದ್ದು ಒಂದು ಕೆಲಸ ಇದೆ, ಸಂಘಟನೆದು ಒಂದು ಕೆಲಸ ಇದೆ. ಎಲ್ಲರೂ ಒಬ್ಬರಿಗೆ ಒಬ್ರು ಪೂರಕವಾಗಿ ಆ ಕೆಲಸ ಮಾಡ್ಬೇಕು. ರಾಮ ಆ ಥರ ಮಾಡಿಸೋದ್ರಲ್ಲಿ ಯಶಸ್ವಿ ಆದ. ಒಂದು ಪುಟ್ಟ ಅಳಿಲಿಗೆ ಅವನು ಸಂಕಲ್ಪ ಕೊಟ್ಟ, ನನ್ನ ಕೈಲಿ ಏನಾಗುತ್ತೆ, ಅದೆಲ್ಲೋ ಕಾಶ್ಮೀರದಲ್ಲಿ ಬೈಸಾರಾಮ್ ಅಂತ ಒಂದು ಕಣಿವೆ ಇದೆಯಂತೆ, ಅಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿ ಗಡಿ ಇದೆಯಂತೆ, ನಾನು ವಿಜಯನಗರದಲ್ಲಿ ಕುತ್ಕೊಂಡು ನಾನೇನ್ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಬಹುದಾಗಿರ್ತಕ್ಕಂಥ ದಿನಗಳಲ್ಲಿ ರಾಮ ನಮ್ಗೆ ಆದರ್ಶ ಯಾಕೆ ಅಂತ ಕೇಳಿದ್ರೆ, ರಾಮ ಒಂದು ಅಳಿಲಿಗೂ ಪ್ರೇರಣೆ ಕೊಡ್ತಾನೆ. ನನ್ನ ಕೈಲಾದಷ್ಟು ಈ ಕೆಲಸ ಮಾಡ್ತೀನಿ, ನನಗೆ ಬಹಳ ದೊಡ್ಡ ಸೇತುವೆ ಕಟ್ಟೋದು ಆಕತ್ತಿಲ್ಲ, ಆದ್ರೆ ಆ ಅಳಿಲು ಯೋಚನೆ ಮಾಡುತ್ತೆ ರಾಮನ ಸಂಕಲ್ಪದ ಕಾರಣಕ್ಕೆ ನನಗೊಂದು 4 ಮರಳಿನ ಕಣ ತಗೊಂಡೋಗುವಂತ ತಾಕತ್ತಾದ್ರೂ ದೇವರು ಕೊಟ್ಟಿದ್ದಾನೆ, ನಾನು 4 ಮರಳಿನ ಕಣ ತಗೊಂಡು ಹೋಗ್ತೀನಿ. ಇವತ್ತು ಇದಾಗಬೇಕಾಗಿರೋದು. ನಾವು ಇರೋ ಜಾಗದಲ್ಲಿ ಅಷ್ಟು ದೂರದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನಾನೇನ್ ಮಾಡ್ಬೋದು, ಅಲ್ಲಿರ್ತಕ್ಕಂಥ ರಾಮ ಮಂದಿರಕ್ಕೆ ನಾನು ಯಾವ ತರ ಸೇವೆ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಅನ್ಯಾಯಕ್ಕೆ ನಾನು ಹೇಗೆ ಧ್ವನಿ ಆಗ್ಬೋದು, ಅಲ್ಲಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾನೇನು ಸಂಘರ್ಷ ಮಾಡ್ಬೋದು, ಅಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಕ್ಕೆ ನಾನು ಹೇಗೆ ನ್ಯಾಯ ಒದಗಿಸ್ಕೊಳ್ಬೋದು. ಇಲ್ಲ, ನನ್ನ ಪ್ರದೇಶದಲ್ಲಿ ನಾನು ಉತ್ತರ ಆಗ್ಬೇಕಂತ ಈ ಕಾರ್ಯಕ್ರಮದ ಆಯೋಜಕರು ಸ್ಥಳೀಯ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮತ್ತು ವಿಜಯನಗರದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಕಾರ್ಯಕರ್ತರು ನಮ್ಮ ಕಾರ್ಯಕ್ರಮದ ಪೋಸ್ಟರ್ನಲ್ಲಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ಹಾಕಿದ. ಪಹಲ್ಗಾಮ್ ಮಾದರಿಯಲ್ಲಿ ಭಯೋತ್ಪಾದಕ ದಾಳಿ ನಮ್ಮ ವಿಜಯನಗರದಲ್ಲಿ ಸಂಭವಿಸಿದರೆ ಆ ರೇ ಜೀವನದಲ್ಲಿ ಯಾವತ್ತೂ ಅವಶ್ಯಕತೆನೇ ಬರಬಾರ್ದು. ಆ ರೇ ಅನ್ನೋದು ಅದರ ಅವಶ್ಯಕತೆನೇ ಬರಬಾರ್ದು. ಇವತ್ತು ಹಿಂದೂ ಸಮಾಜ, ಮತ್ತೆ ಅಂಡರ್ಲೈನ್ ಮಾಡಿ ಹೇಳ್ತೀನಿ ನಾನು, ಹಿಂದೂ ಸಮಾಜ ಮತ್ತೆ ಅಂಡರ್ಲೈನ್ ಮಾಡಿ ಹೇಳ್ತೀನಿ, 26 ಜನ ಸತ್ತಿರೋದು ಹಿಂದೂಗಳು. ಟ್ವೀಟ್ ಮಾಡಬೇಕಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರೀಬೇಕಾದ್ರೆ, ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ, ಹೇಳಿಕೆ ಕೊಡಬೇಕಾದ್ರೆ ಎಲ್ಲೂ ಎಡವಕ್ಕೆ ಹೋಗ್ಬೇಡಿ ಪ್ರವಾಸಿಗಳು ಅಂತ. ಆ ಪ್ರವಾಸಿಗಳಲ್ಲಿ ಒಂದು 8 ಜನರನ್ನು ಬಿಟ್ಟರು. ಅವರು ಯಾರನ್ನು ಬಿಟ್ಟರು ಅಂತ ಕೇಳಿದ್ರೆ ಒಂದು 8 ಜನ ಮುಸಲ್ಮಾನರನ್ನು ಬಿಟ್ಟರು. ಅವರು ಸಾಯಿಸೋದಾಗಿದ್ರೆ ಅವ್ರನ್ನೂ ಸಾಯಿಸ್ಬೋದಾಗಿತ್ತು, ಗುಂಡೊಡೆಯೋದಾಗಿದ್ರೆ ಅವ್ರನ್ನೂ ಗುಂಡೊಡಿಬೋದಾಗಿತ್ತು. ಆದ್ರೆ ಹುಡುಕಿ ಕೇಳಿ ಸಾಯಿಸಿದ ಹಿಂದೂಗಳನ್ನ. ಹಾಗಾಗಿ ಹೇಳ್ತೀನಿ, 26 ಜನ ಯಾರು ಹತ್ಯೆಗೊಳಗಾಗಿದ್ದಾರೆ ಇವರು ಯಾತ್ರಿಗಳಲ್ಲ. 26 ಜನ ಯಾರು ಹತ್ಯೆಗೊಳಗಾಗಿದ್ದಾರೆ ಇವರು ಕೇವಲ ನಮ್ಮ ದೇಶದ ನಾಗರಿಕರು ಮಾತ್ರ ಅಲ್ಲ. ಯಾವಾಗ ನ್ಯಾಯ ಕೊಡಕ್ಕಾಗತ್ತೆ ಅಂತ ಕೇಳಿದ್ರೆ, ಯಾವಾಗ ನ್ಯಾಯ ತಗೊಳಕ್ಕಾಗತ್ತೆ ಅಂತ ಕೇಳಿದ್ರೆ, ನಾವು ಅನ್ಯಾಯವನ್ನ ಸರಿಯಾಗಿ ಗುರುತಿದ್ರೆ ಮಾತ್ರ ಒಬ್ಬ ಪೊಲೀಸ್ ನ್ಯಾಯ ಕೊಡಕ್ಕಾಗುತ್ತೆ, ಒಬ್ಬ ಜಡ್ಜು ಒಳ್ಳೆ ತೀರ್ಪು ಕೊಡಕ್ಕಾಗುತ್ತೆ. ಅನ್ಯಾಯವನ್ನ ಗುರುತಿಸ್ತೇಲೇ ಇಲ್ಲ ಅಂದ್ರೆ ಪೊಲೀಸ್ ಏನ್ ಮಾಡ್ತಾನೆ, ಜಡ್ಜ್ ಏನ್ ಮಾಡ್ತಾನೆ ಅಂತ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಗೆ. ಹಾಗಾಗಿ ಹೇಗೆ ಒಬ್ಬ ಡಾಕ್ಟರ್ ಡಯಾಗ್ನೈಸ್ ಮಾಡ್ತಾನೋ ಹಾಗೆ ನಾವು ಕೂಡ ಡಯಾಗ್ನೈಸ್ ಮಾಡುವಂತ ಅತ್ಯಂತ ಅವಶ್ಯಕತೆ ಇದೆ. ಅಲ್ಲಿ ಹತ್ಯೆಗೊಳಗಾಗಿರ್ತಕ್ಕಂಥವರು ಟೂರಿಸ್ಟ್ಗಳಲ್ಲ. ಏನಲ್ಲ, ಇನ್ನೊಂದ್ಸಲಿ ಏನಲ್ಲ, ನಮ್ಮ ರಾಜ್ಯದ ಕೆಲವರು ವಿಧಾನಸೌಧದಲ್ಲಿ ಕೂತಿರೋರಿಗೆ ಕನ್ಫ್ಯೂಷನ್ ಇದೆ, ಅವರು ಟೂರಿಸ್ಟ್ಗಳು ಅಂತ. ಅವ್ರು ಏನಲ್ಲ, ಟೂರಿಸ್ಟ್ಗಳಲ್ಲ, ಅವ್ರು ಯಾತ್ರಿಗಳಲ್ಲ. ಏನಲ್ಲ, ಅವ್ರು ಕೇವಲ ಈ ದೇಶದ ನಾಗರಿಕರಲ್ಲ. ಏನಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸತ್ತಿರ್ತಕ್ಕಂಥ, ಹತ್ಯೆಗೊಳಗಾಗಿರ್ತಕ್ಕಂಥ, ರಕ್ತ ಚೆಲ್ಲಿರ್ತಕ್ಕಂಥ, ಗುಂಡು ಹೊಡೆದುಕೊಂಡಕ್ಕಂಥ 26 ಜನ ಅವರು ಈ ದೇಶದ ಹಿಂದೂಗಳು. ಏನವರು ಅಲ್ಲಿವರೆಗೆ ಕೇಳಿಸ್ಬೇಕು ಒಂದು ಸ್ವಲ್ಪ. ಕುಂಭಕರ್ಣನ್ ಜಾತಿಯವ್ರು ಕೆಲವರು ಇದ್ದಾರೆ, ಏನವರು ರಾಜ್ಯದಲ್ಲಿ ಕೆಲವರು ಏಕವಚನದ ರಾಜಕಾರಣಿಗಳಿದ್ದಾರೆ, ಅವ್ರವರೆಗೂ ಕೇಳಿಸ್ಬೇಕು ಅವ್ರಿಗೆ. ಏನವರು ಈ ಅನ್ಯಾಯದ ವಿರುದ್ಧ ಸಿಡಿದೇಳಬೇಕಾಗಿರೋದು ಯಾರು? ಈ ಅನ್ಯಾಯಕ್ಕೆ ನ್ಯಾಯ ದಕ್ಕಿಸ್ಕೊಳ್ಬೇಕಾಗಿರೋದು ಯಾರು? ಈ ಅನ್ಯಾಯಕ್ಕೆ ಉತ್ತರ ಕೊಡಬೇಕಾಗಿರೋದು ಯಾರು? ಈ ಅನ್ಯಾಯದ ವಿರುದ್ಧ ವಿಜಯನಗರ ತರದ ಪ್ರತಿ ಬಡಾವಣೆಯನ್ನ ಜಾಗರೂಕಗೊಳಿಸಬೇಕಾಗಿರೋದು ಯಾರು? ಪ್ರತಿ ಮನೆಯನ್ನ ಜಾಗರೂಕಗೊಳಿಸಬೇಕಾಗಿರೋದು ಯಾರು? ನಾಗರಿಕರನ್ನ ಜಾಗರೂಕಗೊಳಿಸಬೇಕಾಗಿರೋದು ಯಾರು? ಇವತ್ತು ನಮ್ಗೆ ಪ್ರಭು ಶ್ರೀರಾಮಚಂದ್ರ ಕೊಡ್ತಾ ಇರ್ತಕ್ಕಂಥ ಸಂದೇಶ. ಇವತ್ತು ರಾಮ ಕೇವಲ ಇವತ್ತು ನನ್ನ ಭಜನೆ ಮಾಡಿ ಅಂತ ಹೇಳಲ್ಲ, ಭಜನೆ ಕೂಡ ಮಾಡಬೇಕು. ರಾಮ ಇವತ್ತು ಕೇವಲ ನನ್ನ ಪೂಜೆ ಮಾಡಿ ಅಂತ ಹೇಳಲ್ಲ, ಪೂಜೆ ಕೂಡ ಮಾಡಬೇಕು.
ರಾಮ ಇವತ್ತು ಕೇವಲ ನನ್ನನ್ನು ಅರ್ಚನೆ ಮಾಡಿ ಅಂತ ಹೇಳಲ್ಲ, ಅರ್ಚನೆ ಕೂಡ ಮಾಡಬೇಕು. ಆದ್ರೆ ರಾಮ ನಮಗೆ ಕೊಡ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೇಸ ಅಂದ್ರೆ, ಹಿಂದೂಗಳೇ ನಿಮ್ಗೆ ಅನ್ಯಾಯ ಆಗಿದೆ, ಇದ್ರ ವಿರುದ್ಧ ತಿಳಿದೇಳಿ. ಹಿಂದೂಗಳೇ ನಿಮ್ಗೆ ಅನ್ಯಾಯ ಆಗಿದೆ, ಇದರ ನ್ಯಾಯ ನೀವು ಪಡ್ಕೊಳ್ಳಿ. ಹಿಂದೂಗಳೇ ನಿಮ್ಗೆ ಅನ್ಯಾಯ ಆಗಿದೆ, ಇದಕ್ಕೆ ತಕ್ಕಬೇಕಾಗಿರ್ತಕ್ಕಂಥ ಶಿಕ್ಷೆಯನ್ನು ಯಾರಿಗೆ ಕೊಡಬೇಕೋ ಅದನ್ನು ಕೊಡೋ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳ ಮೇಲೆ ಒತ್ತಡ, ಎಲ್ಲ ವ್ಯವಸ್ಥೆ ಮೇಲೆ ಒತ್ತಡ ಹಾಕಿ ಆ ಥರ ಆಳುವವರಿಗೆ ಕ್ರಮ ತಗೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಧೈರ್ಯ ಕೊಡಬೇಕಾಗಿರ್ತಕ್ಕಂಥ ಒಂದು ಬಹು ದೊಡ್ಡದಾಗಿರ್ತಕ್ಕಂಥ ಕರ್ತವ್ಯ ನಮ್ದಿಲ್ಲ. ನಮ್ದೊಂದು ವಿಮಾನ ಅಪಹರಣ ಆಗಿತ್ತು. ನಾನು ಓದ್ತಾ ಇದ್ದಾಗ ಆ ವಿಮಾನ ಅಪಹರಣ ಆದಾಗ ಕಮ್ಯುನಿಸ್ಟ್ ಪಾರ್ಟಿಯವರು ಆ ವಿಮಾನ ಯಾವ್ದು ಅಪಹರಣ ಆಯಿತು ಅದರಲ್ಲಿರೋ ಕೆಲವು ವ್ಯಕ್ತಿಗಳು ಅಂದ್ರೆ ಅವರ ಬಂಧುಗಳು ಕೆಲವರನ್ನು ಕರ್ಕೊಂಡು ಅಟಲ್ಜಿ ಮನೆ ಎದುರುಗಡೆ ಧರಣಿ ಮಾಡಿದ್ರು. ಯುದ್ಧ ಮಾಡಬೇಡಿ, ಬಿಡಿಸ್ಕೊಳ್ಳಿ ಅವ್ರಿಗೆ ಹೇಗಾದ್ರು ಅಂತ. ಹೇಗೆ ಮಾಡೋಕ್ಕಾಗುತ್ತೆ? ಅವ್ರೇನು ನಮ್ಮ ನೆಂಟ್ರ ಒಳ್ಳೆ ಮಾತು ಕೇಳಕ್ಕೆ, ಅಥವಾ ಅವ್ರಿಗೇನು ಅವ್ರ ಗುರುಗಳೇನಾದ್ರೂ ಸಜ್ಜನಿಕೆ ಬೋದ್ತಿದಾರ ಒಳ್ಳೆ ಮಾತಲ್ಲಿ ಕೇಳಕ್ಕೆ? ಅವ್ರ ಧರ್ಮ ಏನಾದ್ರೂ ಅವ್ರಿಗೆ ಒಳ್ಳೇದನ್ನ ಹೇಳ್ಕೊಟ್ಟಿದ್ಯಾ ಒಳ್ಳೆ ಮಾತನ್ನು ಕೇಳಕ್ಕೆ? ಏನೂ ಇಲ್ಲ. ಅಟಲ್ಜಿ ಬಿಡಿಸ್ಕೊಳಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರಂತ. ಹಾಗೆ ಇವತ್ತು ಕೂಡ ಅನೇಕರು ಸರ್ಕಾರವನ್ನ ದುರ್ಬಲಗೊಳಿಸ್ಲಿಕ್ಕೆ, ನಿರ್ಣಯಗಳನ್ನ ದುರ್ಬಲಗೊಳಿಸ್ಕೊಳ್ಳಿಕ್ಕೆ ಇಂಡಸ್ ಟ್ರೀಟಿಯನ್ನ ರದ್ದು ಮಾಡಿದ್ರು. 6 ನದಿ ಜಮ್ಮು ಕಾಶ್ಮೀರದಲ್ಲಿ, 3 ನದಿ ಈ ಕಡೆ ಹರಿಯೋದು ಭಾರತಕ್ಕೆ, 3 ನದಿ ಆ ಕಡೆ ಹರಿಯೋದು ಪಾಕಿಸ್ತಾನಕ್ಕೆ. ಯಾರು ನಮ್ಮನ್ನ ಆಳ್ತಾ ಇದಾರಲ್ಲ ಕರ್ನಾಟಕದಲ್ಲಿ, ಇವ್ರ ಮೂಲ ಪುರುಷ ಜವಾಹರ್ಲಾಲ್ ನೆಹರು ಸಿಗ್ನೇಚರ್ ಆಗ್ತಿತ್ತು. ಆ 3 ನದಿ ಯಾವ್ದು ಪೂರ್ವಕ್ಕೆ ಹರಿಯುತ್ತೆ ಅದರಲ್ಲಿ ಬಹಳ ಕಡಿಮೆ ನೀರಿದೆ. ಆ 3 ನದಿ ಯಾವ್ದು ಪಶ್ಚಿಮಕ್ಕೆ ಹರಿಯುತ್ತೆ ಇದರಲ್ಲಿ ಬಹಳ ಜಾಸ್ತಿ ನೀರಿದೆ. ಪೂರ್ವಕ್ಕೆ ಹರಿಯೋ ನೀರಿನಲ್ಲಿ 63% ಭಾರತಕ್ಕೆ, ಕಡಿಮೆ ನೀರಿನಲ್ಲಿ 63% ಭಾರತಕ್ಕೆ. ಪಶ್ಚಿಮ ಕರಿಯ ನೀರಿನಲ್ಲಿ 81% ಪಾಕಿಸ್ತಾನಕ್ಕೆ, ಜಾಸ್ತಿ ನೀರು ಹರಿಯೋದ್ರಲ್ಲಿ 81% ಪಾಕಿಸ್ತಾನಕ್ಕೆ. ಯಾಕೆ? ಏನ್ ಪೂರ್ವಜರು ಅಲ್ಲುಟ್ಟಿದ್ರ ಇವ್ರದ್ದು, ಅಥವಾ ಇವ್ರ ಪೂರ್ವಜರ ಆ ಧರ್ಮಕ್ಕೆ ಸೇರಿದಂತವ್ರ? ಇವತ್ತು ನರೇಂದ್ರ ಮೋದಿ ತಾಕತ್ತಿನ ಜೊತೆಗೆ ಆ ನಿರ್ಣಯವನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ, ಅದನ್ನು ರದ್ದು ಮಾಡಿದ್ದಾರೆ. ಆ ನಿರ್ಣಯಕ್ಕೆ ಇವತ್ತು ನರೇಂದ್ರ ಮೋದಿ ತಾಕತ್ತಿನಿಂದ ಆ ನಿರ್ಣಯವನ್ನ ರದ್ದು ಮಾಡಿದ್ದಾರೆ ಅಂತಲೇ. ಆ ನಿರ್ಣಯಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಬೇಕೋ ಬೇಡವೋ? ಆ ನಿರ್ಣಯಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೇಬೇಕೋ? ಪ್ರತಿಯೊಬ್ಬ ನಾಗರಿಕನು, ಹೇಗೆ ಜಪಾನ್ನಲ್ಲಿ ಭೂಕಂಪ ಆದ್ರೆ ಜಪಾನಿಯರು ಬೆಂಗಳೂರಿನ ವಿಪ್ರದಲ್ಲಿ, ಬೆಂಗಳೂರು TCS ಅಲ್ಲಿ ಎದ್ದು ನಿಂತ್ಕೊಂಡು ರಾಷ್ಟ್ರಗೀತೆ ಹಾಡ್ತಾರೋ, ಹಾಗೆ ನಿರ್ಣಯ ನರೇಂದ್ರ ಮೋದಿ ಮಾಡ್ತಾರೆ. ನೀವು ಮಾಡಿ, ನಾವಿದೀವಿ ಅಂತ ತೋರಿಸ್ಬೇಕೋ ಬೇಡವೋ? ಸಾಕ್ಷಿ ಕೇಳಿದ್ರೆ ಪುಲ್ವಾಮಾ ದಾಳಿ ಆದಾಗ ಬಾಲಾಕೋಟ್ನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಆಮ್ ಆದ್ಮಿ ಪಾರ್ಟಿಯವರು ಸಾಕ್ಷಿ ಕೇಳಿದ್ರಂತ. ಈಗ ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಹಿಂದೂ ಅನ್ನೋ ಕಾರಣಕ್ಕೆ ಹತ್ಯೆ ಆಯ್ತು ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ಅಂತ ನಾವೇನು ಹೇಳೋದಿಲ್ಲ. ಒಂದ್ಸಲಿ ಮಂಜುನಾಥ್ ರಾವ್ ಮನೆಗೆ ಹೋಗಿ, ಭರತ್ ಭೂಷಣ್ ಮನೆಗೆ ಹೋಗಿ ನೀವೇ ಮಾತಾಡ್ತೀವಿ, ನಾವು ಮಾತಾಡಲ್ಲ, ನೀವೇ ಮಾತಾಡಿ ಒಂದ್ಸಲಿ. ಭರತ್ ಭೂಷಣ್ ಮನೆಗೆ ಹೋಗಿ ಮಾತಾಡಿ, ಮಂಜುನಾಥ್ ರಾವ್ ಮನೆಗೆ ಹೋಗಿ ಮಾತಾಡಿ. ಹೆಪ್ಪುಗಟ್ಟಿದ ದುಃಖದಲ್ಲಿ ಅವರಿಬ್ಬರ ಪತ್ನಿಯವರು, ಅವ್ರ ಅಪ್ಪ ಅಮ್ಮ, ಅವ್ರ ಮಕ್ಕಳು ಸತ್ಯ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ, ಸತ್ಯ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಮನ ಹೆಸರಿನಲ್ಲಿ ರಾಮನಿಗೆ ಘೋಷಣೆ ಆಗ್ತಾ, ರಾಮನಿಗೆ ಅಭಿನಂದಿಸ್ತಾ, ರಾಮನನ್ನ ಸ್ತುತಿ ಮಾಡ್ತಾ, ರಾಮನ ಜೊತೆಗೆ ಬಜರಂಗ ಬಲಿಯನ್ನು ನಮ್ಮಲ್ಲಿ ಆವಾಹಿಸ್ಕೊಳ್ತಾ, ಬಜರಂಗ ಬಲಿಯನ್ನ ಸ್ತುತಿಸ್ತಾ, ಬಜರಂಗಲಿಯ ಭಜನೆ ಮಾಡ್ತಾ, ಬಜರಂಗದಲ್ಲಿ ಬಜರಂಗ ಬಲಿಗೆ ಜಯಕಾರ ಹಾಕ್ತಾ, ಹನುಮಂತನಿಗೆ ಜಯಕಾರ ಹಾಕ್ತಾ ಹೋಗ್ತಾ ಇರ್ಬೇಕಾದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಮಡುಗಟ್ಟಿದ ದುಃಖ ಇರಬೇಕು. ನಾವು ಇವತ್ತಿನ ಈ ಕಾರ್ಯಕ್ರಮವನ್ನ ಆನಂದದಲ್ಲಿ ಮಾಡ್ತಾ ಇಲ್ಲ. ಪ್ರತಿ ವರ್ಷ 8 ವರ್ಷ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ಆನಂದ ಇತ್ತು. ಮೊದಲನೇ 6 ವರ್ಷ ನಮ್ಮ ಹತ್ರ ಆನಂದ ಇತ್ತು, ಮೊದಲನೇ 7 ವರ್ಷ ನಮ್ಮ ಹತ್ರ ಆನಂದ ಇತ್ತು. ನಿಧಾನಕ್ಕೆ ರಾಮ ಮಂದಿರ ಆಗುವಂತ ದಿಕ್ಕಿನಲ್ಲಿ ಹಿಂದೂ ಸಮಾಜ ಹೆಜ್ಜೆ ಹಾಕ್ತಾ ಇದೆ. ಕೋರ್ಟ್ನಲ್ಲಿ ಒಳ್ಳೆ ರೀತಿಯಲ್ಲಿ ವಾದ ನಡೀತಾ ಇತ್ತು. ಆಳುವಂತವರೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತಿದ್ರು, ಉತ್ತರ ಪ್ರದೇಶದಲ್ಲೂ ದೆಹಲಿಯಲ್ಲೂ. 8ನೇ ವರ್ಷ ನಾವು ರಾಮನವಮಿ ಮಾಡಕ್ಕೆ ಅಂತ ಹೊರಟಾಗ ನಮ್ಗೆ ಆನಂದ ಇತ್ತು. ನಾವು ಯಾವ ಕಾರಣಕ್ಕೋಸ್ಕರ ಸಂಘರ್ಷ ಮಾಡ್ಕೊಂಡು ಬಂದ್ವೋ, ರಾಮಲಲ್ಲ, ಒಂದು ಸುಂದರವಾಗಿರ್ತಕ್ಕಂಥ ರಾಮಲಲ್ಲ, ಅವನು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಿ ರಾಮನ ವ್ಯಕ್ತಿತ್ವಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಮಂದಿರ ಆಗಿದೆ ಅಂತಕ್ಕಂಥ ಖುಷಿ ಇತ್ತು. ಈ ವರ್ಷನೂ ಅದೇ ಖುಷಿ ಇರಬೇಕಾಗಿತ್ತು. ರಾಮನ ವ್ಯಕ್ತಿತ್ವಕ್ಕೆ ತಕ್ಕಾಗೆ ಇಡೀ ಮಂದಿರ ಹೆಚ್ಚು ಕಡಿಮೆ 99% ಪೂರ್ತಿಯಾಗಿದೆ. ಇನ್ನೊಂದು 10-15 ದಿನದಲ್ಲಿ ಅದರ ಮೊದಲನೇ ಮಾಡಿಯಲ್ಲಿ ರಾಮಲಲ್ಲಾ ಸರ್ಕಾರ ಅಂತ ಏನ್ ಕರಿತೀವಿ, ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಇದನ್ನ ರಾಮ್ ದರ್ಬಾರ್ ಅಂತ ಕರೀತಾರೆ. ರಾಮ್ ಸರ್ಕಾರ, ರಾಮಲಲ್ಲಾ ಸರ್ಕಾರ ಅಂತ ಕರೀತಾರೆ. ಆ ರಾಮ್ ದರ್ಬಾರ್, ಶ್ರೀ ರಾಮ್ ದರ್ಬಾರ್ ಅದಿನ್ನೊಂದು 15 ದಿನದಲ್ಲಿ ಪ್ರತಿಷ್ಠಾಪನೆ ಆಗೋದಿತ್ತು. ಈ ಆನಂದದಲ್ಲಿ ನಾವು ರಾಮನವಮಿ ಆಚರಿಸಿತ್ತು. ಇದೇ ಆನಂದದಲ್ಲಿ ನಾವು ಶೋಭಾಯಾತ್ರೆಯನ್ನು ಕೂಡ ನಿಶ್ಚಯಿಸಿದ್ದು. ಇದೇ ಆನಂದದಲ್ಲಿ ಶೋಭಾಯಾತ್ರೆಯ ಪೋಸ್ಟರ್ ಕೂಡ ಮಾಡಿದ್ದು.
ಆದ್ರೆ ಅದರ ಮಧ್ಯದಲ್ಲಿ ಇವತ್ತು ಇಡೀ ಹಿಂದೂ ಸಮಾಜವನ್ನ ಇವತ್ತು ಮತ್ತೊಂದ್ಸಲಿ ಬಿಚ್ಚಿ ಬೀಳಿಸ್ತಕ್ಕಂಥ ಒಂದು ಘಟನೆ ನಡೆದಿದೆ. ಆದ್ರೆ ನಾವು ಬೆಚ್ಚಿ ಬೀಳೋ ಅಂತವ್ರ, ನಾವು ಬೆಚ್ಚಿ ಬೀಳೋ ಅಂತವ್ರ, ನಾವು ಹೆದರೋ ಅಂತವ್ರ, ನಾವು ಹಿಮ್ಮೆಟ್ಟೋ ಅಂತವ್ರ, ನಾವು ಪಲಾಯನ ಮಾಡೋ ಅಂತವ್ರ, ನಾವು ರಾಜಿ ಮಾಡ್ಕೊಳ್ಳೋ ಅಂತವ್ರ, ಇದನ್ನ ಕಳೆದ 1000 ವರ್ಷದಲ್ಲಿ ಮಾಡಿಲ್ಲ. ಈಗ ಒಂದು ಕೇಸ್ಗೆ, ಈಗ ಒಂದು ಅರೆಸ್ಟ್ಗೆ ಹೆದರ್ಕೊಂಡು ಮತ್ ನಾವು ಇದೆಲ್ಲದಕ್ಕೂ ಹೆದರುವಂತವರಲ್ಲ. 1000 ವರ್ಷಗಳಲ್ಲಿ ಮಾಡಿಲ್ಲ, ನಾನು ಮಾಡಿಲ್ಲ, ಹಾಗೆ ನನ್ನ ಪೂರ್ವಜರು ಮಾಡಲಿಲ್ಲ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅನೇಕ ಮುಖಗಳು ರಾಮ ಮಂದಿರ ಆಂದೋಲನದಲ್ಲಿ ಜೈಲಿಗೆ ಹೋಗಿರ್ತಕ್ಕಂಥ 10 ಮುಖಗಳು ನನ್ನ ಕಣ್ಣೆದುರಿಗೆ ಇದಾವಂತಾರೆ. ಸ್ವಾಮಿ, ಅಂತ ಸರ್ಕಾರ ಇದ್ದಾಗಲೇ ಹೆದರ್ಲಿಲ್ಲ ನಾವು, ಇಂಥ ಸರ್ಕಾರ ಇದ್ದಾಗ ನಾವು ದೇವರಾಣೆ ಹೆದರೋದಿಲ್ಲ ಅಂತಾರೆ. ಯಾಕಂದ್ರೆ ಅಂತ ಸರ್ಕಾರ ಇದ್ದಾಗಲೇ ಹೆದರ್ಲಿಲ್ಲ, ಈಗಿರೋದು ಅರ್ಬನ್ ನಕ್ಸಲ್ ಸರ್ಕಾರ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತಾರೆ. ಇಲ್ಲೊಂದು ರಾಜಕೀಯ ಪಕ್ಷದ ಸರ್ಕಾರ ಅಲ್ಲ. ಇಲ್ಲಿ ಕೆಲವು ರಿಪಬ್ಲಿಕ್ಗಳಿದಾವೆ. ಗುಲ್ಬರ್ಗದಲ್ಲಿ ಒಂದು ರಿಪಬ್ಲಿಕ್ ಇದೆ, ಬೆಂಗಳೂರಲ್ಲಿ ಒಂದು ರಿಪಬ್ಲಿಕ್ ಇದೆ, ಮಧ್ಯದಲ್ಲಿ ಕೆಲವು ಕಡೆಗಳಲ್ಲಿ ರಾಜ್ಯ ಸರ್ಕಾರ ಇದೆ. ಇದಕ್ಕೆ ನಾವು ಹೆದರೋಂಥವ್ರಲ್ಲ ಒಂದ್ಸಲಿ. ಯಾಕಂದ್ರೆ 1000 ವರ್ಷದ ಸಂಘರ್ಷದಲ್ಲಿ ನಾನು ಹೇಳಿದೆ, ನಾನು ಒಂದ್ಸಲಿ ಸುಧಾರಿಸ್ಕೊಳಕ್ಕೆ ಅಂತ ಕೂತಿದ್ವಿ ಹೊರತು ಯಾವಾಗಲೂ ಒಂದು ಹೆಜ್ಜೆ ಹಿಂದೆ ಇಡ್ಲಿಲ್ಲ. ಚಾವಾ ಸಿನಿಮಾ ನೋಡಿದ್ದೀರಾ? ಚಾವಾ ಸಿನಿಮಾ ನೋಡಿದ್ದೀರಾ? ಈ ಹಿಂದೂ ಸಮಾಜದಲ್ಲಿ ಹರಿತಾ ಇರೋದು ಆ ಸಂಭಾಜಿ ರಕ್ತ. ಅಕಸ್ಮಾತ್ ಯಾರಾದ್ರೂ ಚಾವಾ ಸಿನಿಮಾ ನೋಡ್ಲಿಲ್ಲ ಅಂತ ಹೇಳಿದ್ರೆ ಹತ್ರದ ಪೊಲೀಸ್ ಸ್ಟೇಷನ್ ಅಲ್ಲಿರೋ 2 ಕಾನ್ಸ್ಟೇಬಲ್ಗಳನ್ನ ಅವ್ರನ್ನ ಪ್ಲೈನ್ ಕ್ಲೋತ್ ಅಲ್ಲಿ ನಿಮ್ ದುಡ್ಡಲ್ಲಿ ಅವ್ರು ಕರ್ಕೊಂಡಾಗ ಆ ಸಿನಿಮಾ ತೋರಿಸಿ ಅಂತಾರೆ. ಮುಂದಿನ ಸಲ ಅವ್ರ ದುಡ್ಡಲ್ಲಿ ತೋರಿಸ್ಕೊಂಡು ನೋಡ್ಬೇಡಿ, ನಿಮ್ ದುಡ್ಡಲ್ಲಿ ಅವ್ರನ್ನ ಸ್ವಲ್ಪ ಸಾಮಾನ್ಯ ವೇಷದಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಚಾವಾ ಸಿನಿಮಾ ತೋರಿಸಿ. ಮುಂದಿನ ಸಲ ಪಾಕಿಸ್ತಾನ ಧ್ವಜ ಸುಟ್ಟಾಕಕ್ಕೆ ಅಂತ ಬಂದ್ರೆ ನಿಮ್ಮ ಮೇಲೆ ಕೇಸ್ ಮಾಡಲ್ಲ. ಅರ್ಥ ಆಗುತ್ತೆ ಅವ್ರಿಗೆ. ಈ ದೇಶ ಯಾಕೆ ಉಳ್ಕೊಂಡಿದೆ, ಈ ದೇಶ ಏನ್ ಮಾಡಿದ್ರೆ ಉಳ್ಕೊಳ್ಳುತ್ತೆ ಅಂತ ಅವ್ರಿಗೆ ಅರ್ಥವಾಗುತ್ತೆ ಅಂತಾರೆ. ಆ ತರದ ಒಂದು ಇವತ್ತು ದುಃಖದ ಸನ್ನಿವೇಶದಲ್ಲಿ ನಾವು ರಾಮನ ಶೋಭಾಯಾತ್ರೆ ಮಾಡ್ತಾ ಇದ್ದೀವಿ. ದುಃಖದ ಸನ್ನಿವೇಶದಲ್ಲಿ ನಾವು ಬಜರಂಗಬಲಿ ಯಾತ್ರೆ ಮಾಡ್ತಾ ಇದ್ದೀವಿ. ಆದ್ರೆ ಆ ದುಃಖವನ್ನು ನಿವಾರಿಸ್ಕೊಳ್ತೀವಿ. ಆ ಕುಟುಂಬಗಳಿಗೆ ನಾವು ನೆಮ್ಮದಿ ಕೊಡಕ್ ಆಗಲ್ಲ, ಆದ್ರೆ ಆ ಹತ್ಯೆಗಳಿಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅನೇಕ ತಾಯಂದ್ರು. ವಿನಯ್ ನರ್ವಾಲ್ ಅಂತ ನೇವಿ ಆಫೀಸರ್ ಹತ್ಯೆಗೊಳಗಾಗ್ತಾರೆ. ಏಪ್ರಿಲ್ 16ನೇ ತಾರೀಕು ಮದುವೆ, ಏಪ್ರಿಲ್ 22ನೇ ತಾರೀಕು ಹತ್ಯೆ. ನಮ್ಮ ಬಾಗಲಕೋಟೆ RB ತಿಮ್ಮಾಪುರ ಅನ್ನೋ ಸಚಿವರು, ಅವ್ರ ಹೆಸರು ಹೇಳಬಾರ್ದು ಅಂತಿದ್ದೆ ಒಳ್ಳೆ ಸಮಯದಲ್ಲಿ, ಅವರೇ ಹೇಳಿದವ್ರು ಸಾಕ್ಷಿ ಏನಿದೆ ಅಂತ. ಏಪ್ರಿಲ್ 16ಕ್ಕೆ ಮದುವೆ, ಏಪ್ರಿಲ್ 22ಕ್ಕೆ ಸಾವು. 16ಕ್ಕೆ ಮದುವೆ, 22ಕ್ಕೆ ಸಾವು. ಆ ಹೆಂಡತಿ ಗಂಡನ ಶವದ ಎದುರುಗಡೆ, ಆ ಶವದ ಪೆಟ್ಟಿಗೆ ಎದುರುಗಡೆ ನಿಂತ್ಕೊಂಡು ಹೇಳ್ತಾಳೆ, ನಾನು ನಿನ್ನ ಬದುಕಿಗೆ ಯೋಗ್ಯಳಾಗುವಂತ ರೀತಿಯಲ್ಲಿ ಭವಿಷ್ಯದ ಬದುಕನ್ನು ಬದುಕ್ತೀನಿ ಅಂತ ಹೇಳಿ. ನಿನಗೆ ಯೋಗ್ಯವಾಗಿರ್ತಕ್ಕಂಥ ಬದುಕನ್ನು ನಾನು ಬದುಕು ತೋರಿಸ್ತೀನಿ. ಯಾಕಂದ್ರೆ ಈ ದೇಶದಲ್ಲಿ ತುಂಬಾ ಜನ ಸೈನಿಕರ ಹೆಂಡತಿಯರು, ಪತ್ನಿಯರು ಮತ್ತು ಮಕ್ಕಳು ಅವರು ತೀರ್ಕೊಂಡಾಗ ಮಾಡಿದ ಸಂಕಲ್ಪಕ್ಕೆ ಅನುಗುಣವಾಗಿ ಇತ್ತೀಚೆಗೆ ಒಬ್ಬ ಪೊಲೀಸ್ ಆಫೀಸರ್, ಇತ್ತೀಚೆಗೆ ಒಬ್ಬ ಮಿಲಿಟರಿ ಆಫೀಸರ್ನ ಹೆಂಡತಿ, ಆಕೆ ಮಿಲಿಟರಿಯ ಆಫೀಸರ್ ಆಗಿ ನೇಮಕ ಆದ್ಲ. ಆ ವಿನಯ್ ನರ್ವಾಲ್ನ ಹೆಂಡತಿ ಆಕೆ ಹೇಳ್ತಾಳೆ, ನಿನ್ನ ಜೀವನಕ್ಕೆ ತಕ್ಕನಾಗಿರ್ತಕ್ಕಂಥ ರೀತಿಯಲ್ಲಿ, ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ಬದುಕ್ತೇನೆ. 6 ದಿನದಲ್ಲಿ ವಿಧವೆ ಆಗಿದ್ದೆ. ಏಪ್ರಿಲ್ 16ಕ್ಕೆ ಮದುವೆ, ಏಪ್ರಿಲ್ 22ಕ್ಕೆ ಹತ್ಯೆ. ಉತ್ತರ ಭಾರತದ ಹೆಣ್ಣುಮಕ್ಕಳು ಅವ್ರು ಹಾಕೊಳ್ತಕ್ಕಂಥ ಚೂಡಿ ಮತ್ತು ಅವ್ರು ಹಾಕೊಳ್ತಕ್ಕಂಥ ಹೆಣ್ಣ ಅಥವಾ ಮೆಹಂದಿ, ಅದ್ರ ಜೊತೆಗೆ ಆಕೆ ಗಂಡನ ಶವದ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಕೂತಿರ್ತಕ್ಕಂಥ ಪಿಕ್ಚರ್ ನಾವು ನೋಡ್ತೀವಿ ಅಂತಾರೆ. ಅಕಸ್ಮಾತ್ ನಿಮಗೆ ಕಣ್ಣೀರು ಬರಲಿಲ್ಲ ಅಂತ ಹೇಳಿದ್ರು, ನೀವು ಮನುಷ್ಯರಲ್ಲ. ಅದನ್ನ ನೋಡಿದ ಮೇಲೂ ಪಾಕಿಸ್ತಾನ ಧ್ವಜ ಸುಡಬೇಕಾದ್ರೆ ಕೇಸ್ ಹಾಕ್ತೀರಿ ಅಂತ ಹೇಳಿದ್ರೆ ನೀವು ಆ ಕಾಕಿಗೆ ಯೋಗ್ಯರೇ ಅಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಖಾದಿಗೊಂದು ಯೋಗ್ಯತೆ ಇದೆ, ಈ ದೇಶದಲ್ಲಿ ಕಾವಿಗೊಂದು ಯೋಗ್ಯತೆ ಇದೆ, ಹಾಗೆ ಈ ದೇಶದಲ್ಲಿ ಯೂನಿಫಾರ್ಮ್ಗೂ ಒಂದು ಯೋಗ್ಯತೆ ಇದೆ. ಎಲ್ಲದಕ್ಕೂ ಒಂದು ಯೋಗ್ಯತೆ. ಖಾದಿಗೊಂದು ಯೋಗ್ಯತೆ ಇದೆ, ಕಾವಿಗೊಂದು ಯೋಗ್ಯತೆ ಇದೆ, ಕಾಕಿಗೂ ಒಂದು ಯೋಗ್ಯತೆ ಇದೆ. ಅದರ ಯೋಗ್ಯತೆ ಕಡಿಮೆ ಆಗದೆ ಇರುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕು. ಅದ್ರ ಯೋಗ್ಯತೆ ಕಡಿಮೆ ಆಗದೆ ಇರುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ವರ್ತಿಸ್ಬೇಕು ಅಂತಲೇ ಇವತ್ತು ಅದನ್ನು ಸಂಬಂಧಪಟ್ಟವರಿಗೆ ನೆನಪು ಮಾಡಿಕೊಡ್ತಾ ಹಿಂದೂ ಸಮಾಜ ಕಳೆದ 1000 ವರ್ಷಗಳಲ್ಲಿ, ನಾನು ಆಗ್ಲಿಂದ 3 ಬಾರಿ ನಿಮ್ಗೆ ಹೇಳಿದಾಗೆ, ಎಂದೂ ಹಿಮ್ಮೆಟ್ಟಲಿಲ್ಲ. ಏನ್ ಮಾಡಲಿಲ್ಲ? ಎಂದೂ ಹಿಮ್ಮೆಟ್ಟಲಿಲ್ಲ. ಹಿಂದೂ ಸಮಾಜ ಕಳೆದ 1000 ವರ್ಷದಲ್ಲಿ ಎಂದೂ ಕೂಡ ಪಲಾಯನ ಮಾಡಲಿಲ್ಲ. ಏನ್ ಮಾಡಲಿಲ್ಲ? ಎಂದೂ ಕೂಡ ಪಲಾಯನ ಮಾಡಲಿಲ್ಲ. ಇಸ್ಲಾಮಿ ಆಕ್ರಮಣವನ್ನು ಎದುರಿಸಿದ ನಾವು
ಮತಾಂತರದ ಷಡ್ಯಂತ್ರವನ್ನು ಎದುರಿಸ್ತಾ ಔರಂಗಜೇಬನಂತರ ವ್ಯಕ್ತಿನೇ ಎದುರಿಸ್ಬಿಟ್ಟು ಈ ದೇಶವನ್ನ ಬಚಾವ್ ಮಾಡ್ಕೊಂಡಿದ್ದೀವಿ ನಾವು. ಈಗಿರೋ ಆಧುನಿಕ ಔರಂಗಜೇಬರನ್ನ ಯಾವ ಕಾರಣಕ್ಕೂ ನಾವು ಲೆಕ್ಕ ಇಡಬೇಕು ಅಂತ ಏನಿಲ್ಲ. ಒಗ್ಗಟ್ಟಾಗಬೇಕು, ಒಗ್ಗಟ್ಟಿನಿಂದ ಮುಂದುವರಿಬೇಕು. ಕೇವಲ ಭಜನೆ ಮತ್ತು ಪೂಜೆ ಮಾತ್ರ ಅಲ್ಲ, ಅದನ್ನು ಶಾಂತಿ ಕಾಲದಲ್ಲಿ ಮಾಡಬೇಕು. ಈ ಥರ ಸಮಯದಲ್ಲಿ ರಾಮ ಹೇಗೆ ಸಮಾಜದ ವಿರುದ್ಧದ ಒಂದು ಅನ್ಯಾಯವನ್ನ ರಾವಣ ವಧೆಯ ಮುಖಾಂತರ ಅವನು ತೀರಿಸ್ಕೊಂಡ, ಹಾಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಡೆಯ ವ್ಯಕ್ತಿಯಕ್ಕೂ ಕೂಡ ಭಾರತ ಸೇಡು ತೀರಿಸ್ಕೊಳ್ಳೋದ್ರ ಮುಖಾಂತರ ನಾವಿವತ್ತು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ. ನಮ್ಮೆಲ್ಲರಿಗೂ ಕೂಡ ಒಬ್ಬ ಸಾತ್ವಿಕ ಹನುಮಂತ ಇವತ್ತಿದ್ದಾನೆ, ಒಬ್ಬ ಸಾತ್ವಿಕ ಹನುಮಂತ ಇದ್ದಾನೆ. ಆ ಸಾತ್ವಿಕ ಹನುಮಂತನನ್ನ ಇವತ್ತು ಜಾಗರಣ ಮಾಡ್ಕೊಳ್ತಾ, ಆ ಸಾತ್ವಿಕ ಹನುಮನನ್ನ ಎಬ್ಬಿಸ್ಕೊಳ್ತಾ ಅಂತಾನೆ ಮತ್ತೆ ಈ ಅನ್ಯಾಯಕ್ಕೆ ನ್ಯಾಯ ಸಿಗುವವರೆಗೆ ನಾವು ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಯ ಜೊತೆಗೆ ಒಟ್ಟಿಗೆ ನಿಂತ್ಕೊಳ್ತೀವಿ. ಸರ್ಕಾರಗಳ ಜೊತೆ, ನಾಯಕತ್ವದ ಜೊತೆ, ಸೈನ್ಯದ ಜೊತೆಗೆ ಒಟ್ಟಿಗೆ ನಿಂತ್ಕೊಳ್ತೀವಿ. ಒಂದ್ಸಲಿ ಮತ್ತೊಂದ್ಸಲಿ ಭಾರತದ ಈ ತರದ ಗಟ್ಟೆ ಆಗದೆ ಇರುವಂತ ರೀತಿಯಲ್ಲಿ ಸಂಕಲ್ಪದ ಜೊತೆಗೆ ಇವತ್ತಿನ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತೀವಿ ಅನ್ನೋಂಥ ಸಂಕಲ್ಪ ನಾವು ಒಂದ್ಸಲಿ ಮಾಡೋಣ ಅಂತ ಹೇಳ್ತಾ, ಮತ್ತೊಂದ್ಸಲಿ ಹಿಂದೂಗಳಾಗಿರುವ ಏಕೈಕ ಕಾರಣಕ್ಕೆ ಇಸ್ಲಾಮಿಕ್ ಭಯೋತ್ಪಾದಕರ, ಪಾಕಿಸ್ತಾನ ಪ್ರೇರಿತರ ಭಯೋತ್ಪಾದಕರ ಗುಂಡುಗಳಿಗೆ, ಕೋಮುವಾದದಿಂದ ಅದರ ಅಫೀಮನ್ನ ಪಡ್ಕೊಂಡಿರ್ತಕ್ಕಂಥವರ ಗುಂಡುಗಳಿಗೆ ಬಲಿಯಾಗಿರ್ತಕ್ಕಂಥ 26 ಜೀವಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ದುಃಖ ತಪ್ತರಾಗಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸಾಂತ್ವನವನ್ನು ಹೇಳ್ತಾ, ಸಂವಿಧಾನದ 75ನೇ ವರ್ಷದ ಸಂದರ್ಭದಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಗಳು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಇವತ್ತಿನ ಶೋಭಾಯಾತ್ರೆ ಆರಂಭ ಆಗ್ತಾ ಇದೆ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮೃತಿಗಳಿಗೆ ಗೌರವವನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳಿಗೆ ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸ್ವಾಮೀಜಿಗಳಿಗೆ ಅವರ ಪದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ಮತ್ತೊಂದ್ಸಲಿ ನಮ್ಮ ಹತ್ರ ಕ್ಷಾತ್ರ ತೇಜ ಅರಳಿ ಈ ಅನ್ಯಾಯಕ್ಕೆ ಆಗ್ಬೇಕಾಗಿರ್ತಕ್ಕಂಥ ನ್ಯಾಯವನ್ನು ನಾವು ಪಡ್ಕೊಂಡೆ ಒಂದು ದೇಶವಾಗಿ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತೇನೆ. ಒಟ್ಟು ಕಂಠದಿಂದ ಒಂದ್ಸಲಿ ಬೋಲೋ ಭಾರತ್ ಮಾತಾಕೆ, ಬೋಲೋ ಭಾರತ್ ಮಾತಾಕೆ, ಶ್ರೀ ರಾಮಚಂದ್ರಕ್ಕೆ.